ಎಲ್ಲಾ ವೀಕ್ಷಕರಿಗೂ ನಮ್ಮ ನನ್ನ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ಇದೀಗ ನಾವೇನು ಕೆಟ್ಟಿಗೆ ಒಂದು ತಯಾರಿಯನ್ನು ನಡೆಸ್ತಾ ಇದೀವೋ ಅದರಲ್ಲಿ ಹಿಂದೆ ನಾವು ಶೈಕ್ಷಣಿಕ ಮನೋವಿಜ್ಞಾನದ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೇವೆ. ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತಹ ಎಲ್ಲಾ ರೀತಿಯ ತರಗತಿಗಳ ನೋಟಿಫಿಕೇಶನ್ಸ್ ನಿಮಗೆ ಮೊದಲೇ ಸಿಗ್ತಾ ಹೋಗ್ತವೆ ಅಂತ ಹೇಳ್ತಾ, ವಾಯ್ಸ್ ಕೇಳಿಸ್ತಾ ಇದ್ರೆ ಕೇಳಿಸಿದೆ ಅಂತ ಹೇಳಿ. ಮತ್ತೆ ಈ ಮೊದಲನೇ ಪ್ರಶ್ನೆಗೆ ಉತ್ತರ ಮಾಡ್ತಾ ಹೋಗಿ. ಮೊದಲನೇ ಪ್ರಶ್ನೆ, ವಾಟ್ಸನ್ ರವರ ಪ್ರಕಾರ ಮನೋವಿಜ್ಞಾನ ಅಂದ್ರೆ ಏನು ಎನ್ನುವಂಥದ್ದು. ಆಯ್ಕೆ ಎ ಆತ್ಮಶಾಸ್ತ್ರ, ಆಯ್ಕೆ ಬಿ ಮನಸ್ಸಿನ ಶಾಸ್ತ್ರ, ಆಯ್ಕೆ ಸಿ ಪ್ರಜ್ಞಾಶಾಸ್ತ್ರ, ಆಯ್ಕೆ ಡಿ ವರ್ತನಾಶಾಸ್ತ್ರ. ವಾಟ್ಸನ್ ರವರ ಪ್ರಕಾರ ಮನೋವಿಜ್ಞಾನ ಅಂತಂತಂದ್ರೆ ವರ್ತನಾಶಾಸ್ತ್ರ ಎಂಬ ಅರ್ಥವನ್ನ ಕೊಡುತ್ತೆ. ಹಾಗಾದ್ರೆ ಆತ್ಮಶಾಸ್ತ್ರ ಅಂತಂತಂದ್ರೆ ಯಾರು ಕೊಡುವಂಥದ್ದು? ಸೊ ಮನೋವಿಜ್ಞಾನಕ್ಕೆ ನಾವು ಆತ್ಮಶಾಸ್ತ್ರನೂ ಅಂತೀವಿ, ಮನಸ್ಸಿನ ಶಾಸ್ತ್ರನೂ ಅಂತೀವಿ, ಪ್ರಜ್ಞಾಶಾಸ್ತ್ರನೂ ಅಂತೀವಿ, ವರ್ತನಾಶಾಸ್ತ್ರ ಅಂತಾನು ಕರಿತೇವೆ. ಹಾಗಾದ್ರೆ ಆತ್ಮಶಾಸ್ತ್ರ ಅಂತ ಕರೆದವ್ರು ಯಾರು? ಆತ್ಮಶಾಸ್ತ್ರ ಅಂತ ಹೇಳ್ಬಿಟ್ಟು ಗ್ರೀಕರು ಕರಿತಾ ಹೋಗ್ತಾರೆ. ಮತ್ತೆ ಮನಸ್ಸಿನ ಶಾಸ್ತ್ರ ಅಂತ ಯಾರು ಕರೀತಾರೆ? ಸೊ ಮನೋವಿಜ್ಞಾನ ಒಂದು ಮನಸ್ಸಿನ ಶಾಸ್ತ್ರ ಅಂತ ಯಾರು ಕರಿತಾ ಹೋಗ್ತಾರೆ? ಸೊ ಮನೋವಿಜ್ಞಾನ ಒಂದು ಮನಸ್ಸಿನ ಶಾಸ್ತ್ರ ಅಂತ ಡಾಂಟೆರ್ ಅವರು ಕರಿತಾ ಹೋಗ್ತಾರೆ. ಎಸ್, ಅದೇ ರೀತಿಯಾಗಿ ಪ್ರಜ್ಞಾಶಾಸ್ತ್ರ ಅಂತ ಹೇಳಿ ವಿಲಿಯಂ ಜೇಮ್ಸ್ ಅವರು ಕರಿತಾ ಹೋಗ್ತಾರೆ. ಸೊ ಇದಿಷ್ಟು ಒಂದನೇ ಪ್ರಶ್ನೆ. ಈಗ ಎರಡನೇ ಪ್ರಶ್ನೆ ಕಡೆ ಹೋಗೋಣ. ಎರಡನೇ ಪ್ರಶ್ನೆ, ಆಧುನಿಕ ಮನೋವಿಜ್ಞಾನದ ವಿಷಯ ವಸ್ತು ಯಾವುದು? ಆತ್ಮವ, ವರ್ತನೇನ, ಮನಸ್ಸ, ಪ್ರಜ್ಞೆನ? ಆಧುನಿಕ ಮನೋವಿಜ್ಞಾನದ ವಿಷಯ ವಸ್ತು ಯಾವುದು? ಅಂದ್ರೆ ಹೌದು, ಆಧುನಿಕ ಮನೋವಿಜ್ಞಾನದ ವಿಷಯ ವಸ್ತು ಯಾರು ಅಂತಂದ್ರೆ ಯಾವುದು ಅಂತಂದ್ರೆ ವರ್ತನೆ. ಸೊ ಇವೆಲ್ಲ ಮನೋವಿಜ್ಞಾನದ ವಸ್ತುಗಳೇ, ಆದ್ರೆ ಆಧುನಿಕ ಮನೋವಿಜ್ಞಾನದ್ದು ವರ್ತನೆ ಎನ್ನುವಂಥದ್ದು. ಎಸ್, ಈಗ ಮುಂದಿನ ಪ್ರಶ್ನೆನ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಮೂರನೇ ಪ್ರಶ್ನೆ, ರಚನಾತ್ಮಕ ಪಂಥದ ಪ್ರತಿಪಾದಕರು ಯಾರು? ಆಯ್ಕೆ ಎ ವಾಟ್ಸನ್, ಆಯ್ಕೆ ಬಿ ವಿಲಿಯಂ ಹೂಟ್, ಆಯ್ಕೆ ಸಿ ಜಾನ್ ಡ್ಯೂಯಿ, ಆಯ್ಕೆ ಡಿ ವರ್ತಮೀರ್. ಸೊ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಕೆಲವೊಂದಿಷ್ಟು ಪಂಥಗಳು ಬರ್ತಾ ಹೋಗ್ತವೆ. ಅದರಲ್ಲಿ ರಚನಾತ್ಮಕ ಪಂಥದ ಪ್ರತಿಪಾದಕರು ಯಾರು? ವಾಟ್ಸನ್ನ, ವಿಲಿಯಂ ಹೂಂಟಾ, ಜಾನ್ ಡ್ಯೂಯಿನ, ವರ್ತಮೀರ? ಸೊ ದಯವಿಟ್ಟು ಪ್ರಶ್ನೆ ಸಂಖ್ಯೆಯನ್ನ ಹಾಕಿ ಆಮೇಲೆ ಆನ್ಸರ್ ಮಾಡ್ತಾ ಹೋಗಿ. ಎಸ್, ವಿಜು ಸರ್ ಅವರು ಹೇಳಿದ್ರೆ ಬಿ 3B ಅಂತ. ಎಸ್, ಆ ತರ ಮೂರನೇ ಪ್ರಶ್ನೆಗೆ ಇದು ಉತ್ತರ ಅಂತ ಹೇಳ್ಬಿಟ್ಟು ಟೈಪ್ ಮಾಡ್ಬಿಟ್ಟು ಆನ್ಸರ್ ಮಾಡ್ತಾ ಹೋಗಿ ದಯವಿಟ್ಟು. ಸುಮಾರು ಜನ ಬಿ ಅಂತ ಕೊಡ್ತಿದ್ದಾರೆ. ಬಸವರಾಜ್ ಸರ್ ಡಿ ವರ್ತಮೀರ್ ಅಂತ ಹೇಳ್ತಿದ್ದಾರೆ. ಸೊ ರಚನಾತ್ಮಕ ಪಂಥದ ಪ್ರತಿಪಾದಕರು ಯಾರಾಗ್ತಾರೆ ಅಂತಂದ್ರೆ ಎಸ್, ಸುಮಾರು ಜನ ಸರಿಯಾದ ಉತ್ತರವನ್ನು ಕೊಟ್ಟಿದ್ರ ವಿಲಿಯಂ ಹೂಂಟ್ ರವರು. ಮತ್ತೆ ಇದಕ್ಕೆ ವಿಲಿಯಂ ಹೂಂಟ್ ಮತ್ತೆ ಟಿಚ್ನರ್ ರವರು ಈ ರಚನಾತ್ಮಕ ಪಂಥದ ಒಬ್ಬ ಪ್ರತಿಪಾದಕರಾಗಿರ್ತಾರೆ. ಹಾಗಾದ್ರೆ ವಾಟ್ಸನ್ ಯಾವ ಪಂಥದವರು, ಯಾವ ಪಂಥವನ್ನ ಪ್ರತಿಪಾದಿಸಿದರು ವಾಟ್ಸನ್ ರವರು? ವಾಟ್ಸನ್ ಅವರು ವರ್ತನವಾದಿಗಳು, ವರ್ತನಾ ಪಂಥದಲ್ಲಿ ಇದ್ದುವಂತವ್ರು. ಇನ್ನ ಜಾನ್ ಡ್ಯೂಯಿ, ಅದೇ ರೀತಿಯಾಗಿ ಜಾನ್ ಡ್ಯೂಯಿ ರವರು ಕ್ರಿಯಾತ್ಮಕ ಪಂಥದವರು. ಇನ್ನ ವರ್ತಮೀರ್ ಅವರು ಗೆಜಾಲ್ಟ್ ವಾದಿಗಳಾಗಿರ್ತಾರೆ. ಈಗ ಮುಂದಿನ ಪ್ರಶ್ನೆನ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಒಂದು ನಿಮಿಷ. ಅಂತರಾವಲೋಕನ ಇದು ಯಾರಿಗೆ ಮಾತ್ರ ಸೀಮಿತ? ಮಕ್ಕಳಿಗ, ಹುಚ್ಚರಿಗ, ಪ್ರಾಮಾಣಿಕರಿಗ, ಮೇಲಿನ ಯಾರಿಗೂ ಅಲ್ಲ? ಅಂತರಾವಲೋಕನ ನಾವು ಯಾರಿಗ್ ಮಾಡ್ತೀವಿ? ಮಕ್ಕಳಿಗೆ ಮಾಡ್ತೀವಾ, ಹುಚ್ಚರಿಗೆ ಮಾಡ್ತೀವಾ, ಪ್ರಾಮಾಣಿಕರಿಗೆ ಮಾಡ್ತೀವಾ, ಇಲ್ಲ ಮೇಲಿನ ಯಾರಿಗೂ ಅಲ್ಲ? ನಮ್ಮನ್ನ ನಾವು ಹರಿಯುವುದನ್ನ ನಾವು ಅಂತರಾವಲೋಕನ ಅಂತ ಕರಿತೇವೆ. ಸೊ ಅದು ಅಂತರಾವಲೋಕನ ಯಾರಿಗ್ ಮಾಡ್ತೀವಿ ಅಂತಂದ್ರೆ ಪ್ರಾಮಾಣಿಕರಿಗೆ ಮಾತ್ರ. ಅದರಿಂದ ಆಯ್ಕೆ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನ ಮುಂದಿನ ಪ್ರಶ್ನೆನ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಎಸ್, ನಿಮ್ಮ ಒಂದು ಉತ್ತರ ಪ್ರಶ್ನೆ ಸಂಖ್ಯೆ ಹಾಕಿ ಉತ್ತರವನ್ನ ಹೇಳ್ತಾ ಹೋಗಿ. ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಯಾರು? ಎ ಪೆಸ್ಟಾಲಜಿ, ಬಿ ಥಾರ್ನ್ಡೈಕ್, ಸಿ ಸಿಗ್ಮಂಡ್ ಫ್ರೈಡ್, ಡಿ ಕ್ರೋ ಅಂಡ್ ಕ್ರೋ. ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಯಾರು? ಇವರನ್ನ ನಾವು ಮನೋವಿಜ್ಞಾನದ ಪಿತಾಮಹರು ಅಂತ ಯಾಕೆ ಕರಿತಾ ಹೋಗ್ತೇವೆ ಅಂತಂದ್ರೆ ಪ್ರಾಯೋಗಿಕವಾಗಿ ಚಟುವಟಿಕೆಗಳನ್ನ ಕೈಗೊಂಡವರು, ಪ್ರಾಯೋಗಿಕವಾಗಿ ಯಾವುದೇ ಒಂದನ್ನ ಕಂಡುಹಿಡಿಯುತ್ತಾ ಹೋಗಿದವರು. ಆದ್ರಿಂದ ಇವರಿಗೆ ಮನೋವಿಜ್ಞಾನದ ಪಿತಾಮಹರು ಅಂತ ಕರಿತಾ ಹೋಗ್ತೇವೆ. ಹಾಗಾದ್ರೆ ಆಧುನಿಕ ಶೈಕ್ಷಣಿಕ ಪಿತಾಮಹ ಮನೋವಿಜ್ಞಾನದ ಪಿತಾಮಹ ಯಾರು? ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ನಾವು ಯಾರಂತ ಕರಿತಾ ಹೋಗ್ತೇವೆ? ಥಾರ್ನ್ಡೈಕ್ನ ಕರಿತಾ ಹೋಗ್ತೇವೆ. ಹಾಗಾದ್ರೆ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ಯಾರನ್ನ ಕರಿತೇವೆ? ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನ ಪಿತಾಮಹ ಅಂದ್ರೆ ನಾವು ಥಾರ್ನ್ಡೈಕ್ನ ಕರಿತಾ ಹೋಗ್ತೇವೆ. ಹಾಗಾದ್ರೆ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಯಾರು? ಈ ಮೂರು ಜನರಲ್ಲೇ ಇದ್ದಾರೆ, ಪೆಸ್ಟಾಲಜಿನ, ಸಿಗ್ಮಂಡ್ ಫ್ರೈಡ್, ಕ್ರೋ ಅಂಡ್ ಕ್ರೋನ. ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ
ಆಧುನಿಕ ಶಿಕ್ಷಣ ಪಿತಾಮಹ ತಾರಾಂಡೇಕು ಒಬ್ಬ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ. ಸೊ ನಾವು ಪೆಸ್ಟಾಲಜಿ ಅವರನ್ನ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ಕರಿತೇವೆ. ಯಾರೆಲ್ಲ ಆನ್ಸರ್ ಮಾಡ್ತಿದ್ದೀರೋ ದಯವಿಟ್ಟು ಪ್ರಶ್ನೆ ಸಂಖ್ಯೆ ಹಾಕಿ, ಪ್ರಶ್ನೆ ಸಂಖ್ಯೆಯನ್ನ ಹಾಕಿ ನಿಮ್ಮ ಪುತ್ರವನ್ನ ತಿಳಿಸ್ತಾ ಹೋಗಿ. ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಯಾರಾಗಿರ್ತಾರೆ ಅಂತಂದ್ರೆ ಪೆಸ್ಟಾಲಜಿ ಆಗಿರ್ತಾರೆ. ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದವರು ತಾರಾಂಡೈಕ್ ಆಗಿರ್ತಾರೆ. ಇನ್ನ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಬೆಳವಣಿಗೆ ಮತ್ತು ವಿಕಾಸದ ನಡುವಿನ ಸಂಬಂಧಕ್ಕೆ ಸೇರುವುದಿಲ್ಲ? ಆಯ್ಕೆ ಎ ಇವು ಒಂದಕ್ಕೊಂದು ಪೂರಕವಾಗಿದ್ದಾವೆ, ಆಯ್ಕೆ ಬಿ ಅಂತರ್ ಸಂಬಂಧ ಹೊಂದಿದವೆ, ಆಯ್ಕೆ ಸಿ ಬೆಳವಣಿಗೆಯು ವಿಕಾಸದ ಒಂದು ಭಾಗ. ಸೊ ಇದು ಬೆಳವಣಿಗೆಯು, ವಿಕಾಸವು ಬೆಳವಣಿಗೆಯ ಒಂದು ಭಾಗ. ಸೊ ಈ ಕೆಳಗಿನವುಗಳಲ್ಲಿ ಯಾವುದು ಬೆಳವಣಿಗೆ ಮತ್ತೆ ವಿಕಾಸದ ನಡುವಿನ ಸಂಬಂಧಕ್ಕೆ ಸೇರುವುದಿಲ್ಲ? ಸೊ ಯಾವುದು ಹೊಂದಾಣಿಕೆ ಆಗೋದಿಲ್ಲ ಎನ್ನುವಂಥದ್ದು. ಇವು ಒಂದಕ್ಕೊಂದು ಪೂರಕವಾಗಿದೆ, ಅಂತರ್ ಸಂಬಂಧವನ್ನು ಹೊಂದಿದೆ, ಬೆಳವಣಿಗೆ ವಿಕಾಸದ ಒಂದು ಭಾಗ, ವಿಕಾಸವು ಬೆಳವಣಿಗೆಯ ಒಂದು ಭಾಗ. ಶಾರದಾ ಮೇಡಮ್ ಹೇಳ್ತಾರೆ 6th ಡಿ. ನಾಗರಾಜ್ ಸರ್ 6th, ಇವು ಒಂದಕ್ಕೊಂದು ಪೂರಕ, ಇದು ಸೇರೋದಿಲ್ಲ. ಯಾರೆಲ್ಲ ಲೈವ್ ನೋಡ್ತಿರೋ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡ್ತಾ ಹೋಗಿ. ಏನಕ್ಕೆ ಅಂದ್ರೆ ನಿಮ್ ತರನೇ ಬೇರೆಯವ್ರಿಗೂ ಸಹ ಇದು ಶೇರ್ ಆಗ್ತಾ ಹೋಗುತ್ತೆ. ಸೊ ಆಗ ಅವರು ಸಹ ಈ ಒಂದು ಮಾಹಿತಿನ ಪಡೆಯಕ್ಕೆ ಅದು ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಸೊ ಕೆಳಗಿನವುಗಳಲ್ಲಿ ಯಾವುದು ಶೈಕ್ಷಣಿಕ ಮತ್ತು ಯಾವುದು ಬೆಳವಣಿಗೆ ಮತ್ತು ವಿಕಾಸದ ನಡುವಿನ ಸಂಬಂಧಕ್ಕೆ ಸೇರೋದಿಲ್ಲ? ಸುಮಾರು ಜನ ಸಿ ಡಿ ಎಲ್ಲೇ ಹೇಳ್ತಾ ಇದ್ದೀರಾ, ಆದ್ರೆ ಎ ಮತ್ತೆ ಬಿ ಎರಡು ಸರಿಯಾಗಿದ್ದಾವೆ. ಏನಕ್ಕೆ ಅಂತಂದ್ರೆ ಬೆಳವಣಿಗೆ ಮತ್ತು ವಿಕಾಸ ಒಂದಕ್ಕೊಂದು ಪೂರಕವಾಗಿರುವಂತದ್ದು, ಮತ್ತೆ ಅವು ಎರಡು ಒಳ ಸಂಬಂಧವನ್ನ ಹೊಂದಿದಾವೆ. ಮತ್ತೆ ನಾವು ಒಂದು ವಿಕಾಸದಂತ ಒಂದು ಭಾಗ ತಗೊಂಡ್ರೆ ಬೆಳವಣಿಗೆ ಅದರಲ್ಲಿ ಒಂದು ಭಾಗವಷ್ಟೇ, ಆದ್ರೆ ವಿಕಾಸ ಬೆಳವಣಿಗೆಯ ಒಂದು ಭಾಗವಲ್ಲ. ಅದರಿಂದ ಆಯ್ಕೆ ಡಿ ಇದಕ್ಕೆ ತಪ್ಪಾಗಿರುತ್ತದೆ. ಅದರಿಂದ ಆಯ್ಕೆ ಡಿನೇ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ 7ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ತಾರುಣ್ಯ ವ್ಯವಸ್ಥೆಯ ಅವಧಿ ಆಗಿದೆ? 0ಯಿಂದ 2, 2ರಿಂದ 12, 3ರಿಂದ 13ರಿಂದ 19, 19 ವರ್ಷಗಳ ನಂತರವೇ. ಕೆಳಗಿನವುಗಳಲ್ಲಿ ಯಾವುದು ತಾರುಣ್ಯಾವಸ್ಥೆಯ ಅವಧಿಯಾಗಿದೆ? ತಾರುಣ್ಯಾವಸ್ಥೆ ಅಂದ್ರೆ ಅಡೋಲಸೆನ್ಸ್ ನ ಏಜ್ ಎಷ್ಟಾಗಿರುತ್ತೆ? 13ರಿಂದ 19 ವರ್ಷಗಳು. ಸುಮಾರು ಜನ ಸರಿಯಾದ ಉತ್ತರವನ್ನ ಕೊಡ್ತಾ ಇದ್ದೀರಾ. 19 ವರ್ಷಗಳ ನಂತರ ಅದು ವಯಸ್ಕತನ. ಸೊ ನಾವು ಅದನ್ನ ಪರಿಗಣನೆಗೆ ತಗೊಳಕ್ ಹೋಗೋದಿಲ್ಲ ನಾವು, ಮತ್ತೆ ನಾವು ಅದನ್ನ ಓದೋದಕ್ಕೂ ಸಹ ಹೋಗೋದಿಲ್ಲ. ನಾವು ಅತಿ ಹೆಚ್ಚಾಗಿ ಗಮನ ಕೊಡುವಂಥದ್ದು ತಾರುಣ್ಯಾವಸ್ಥೆ ಮೇಲೆನೆ. ಆದ್ರೆ ಈ ಒಂದು ಬಾಲ್ಯಾವಸ್ಥೆ, ಶೈಶಾವಸ್ಥೆ ಆಗಿರ್ಬೋದು, ಬಾಲ್ಯಾವಸ್ಥೆ, ಇವುಗಳ ಮೇಲೆ ಸಹ ನಾವು ಗಮನ ಹರಿಸ್ತಾ ಹೋಗ್ತೇವೆ. ಅದರಿಂದ 7ನೇದಕ್ಕೆ 13ರಿಂದ 19 ವರ್ಷದ ವಯಸ್ಸನ್ನ ನಾವು ತಾರುಣ್ಯಾವಸ್ಥೆ ಅಥವಾ ಅಡೋಲಸೆನ್ಸ್ ಅಂತ ಕರಿತಾ ಹೋಗ್ತೇವೆ. ಇನ್ನ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ತತ್ವ ಮಗುವಿನ ವಿಕಾಸವು ಕೇಂದ್ರದಿಂದ ಪರದಿಯ ಕಡೆಗೆ ನಡೆಯುತ್ತದೆ? ಎ ಕ್ರಮಬದ್ಧತೆಯ ತತ್ವನ, ಬಿ ಶಿರಪಾದಾಭಿಮುಖ ತತ್ವನ, ಸಿ ಪ್ರಾಕ್ಸಿಮಾ ಡಿಸ್ಟಲ್ ತತ್ವನ, ಆಪ್ಷನ್ ಡಿ ನಿರಂತರತೆಯ ತತ್ವನ. ಈ ಕೆಳಗಿನವುಗಳಲ್ಲಿ ಯಾವ ತತ್ವ ಮಗುವಿನ ವಿಕಾಸ ಕೇಂದ್ರದಿಂದ ಪರದಿಯ ಕಡೆಗೆ ನಡೆಯುತ್ತದೆ? ಕ್ರಮಬದ್ಧತೆಯ ತತ್ವನ, ಶಿರಪಾದಾಭಿಮುಖ ತತ್ವನ, ಪ್ರಾಕ್ಸಿಮಾ ಡಿಸ್ಟಲ್ ತತ್ವನ, ನಿರಂತರತೆಯ ತತ್ವನ. ಒಂದನ್ನ ನೆನ್ಪಿಟ್ಕೊಳ್ಳಿ, ನಮಗೆ ತತ್ವಗಳಲ್ಲಿ ಅತಿ ಹೆಚ್ಚಾಗಿ ಕನ್ಫ್ಯೂಷನ್ ಮಾಡುವಂತದ್ದೇ ಎರಡು ತತ್ವಗಳು. ಒಂದು ಶಿರಪಾದಾಭಿಮುಖ ತತ್ವ, ಮತ್ತೆ ಪ್ರಾಕ್ಸಿಮಾ ಡಿಸ್ಟಲ್ ತತ್ವ. ಅದಕ್ಕೆ ಈ ಪ್ರಶ್ನೆಯನ್ನು ತೆಗೆದಿರುವಂತದ್ದು. ಏನಕ್ಕೆ ಅಂತಂದ್ರೆ ಇಲ್ಲಿ ನಮ್ಗೆ ಈ ಎರಡು ಕನ್ಫ್ಯೂಷನ್ ಆಗ್ತಾ ಹೋಗ್ತವೆ. ಸೊ ಹೆಸರಲ್ಲೇ ಇದೆ ಶಿರಪಾದಾಭಿಮುಖ ಅಂತಂದ್ರೆ ಮಗುವಿನ ಬೆಳವಣಿಗೆಯು ಶಿರದಿಂದ ಪಾದದ ಕಡೆಗೆ ಆಗುವಂತದ್ದು. ಪ್ರಾಕ್ಸಿಮಾ ಡಿಸ್ಟಲ್ ಅಂತಂದ್ರೆ ಮಗುವಿನ ವಿಕಾಸವು ಕೇಂದ್ರದಿಂದ ಪರದಿಯ ಕಡೆಗೆ ಹೋಗುವಂಥದ್ದು. ಕೇಂದ್ರ ಅಂದ್ರೆ ಹೊಟ್ಟೆ ಕಡೆಯಿಂದ ಚಪ್ಪಟೆ ಆಗ್ತಾ ಹೋಗುವಂಥದ್ದು. ಅದರಿಂದ ಮಗುವಿನ ವಿಕಾಸವು ಕೇಂದ್ರದಿಂದ ಪರದಿಯ ಕಡೆಗೆ ನಡೆಯುವಂಥದ್ದು ನಾವೆಂತ ಕರಿತೇವೆ? ಪ್ರಾಕ್ಸಿಮಾ ಡಿಸ್ಟಲ್ ತತ್ವ ಅಂತ ಕರಿತೇವೆ. ಅದರಿಂದ ಆಯ್ಕೆ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಸಮಯದಲ್ಲಿ ಮಗುವಿಗೆ ಲಿಂಗ ತಾರತಮ್ಯ ತಿಳಿಯುವುದಿಲ್ಲ? ಶೈಶಾವಸ್ಥೆ ಅಲ್ಲ, ಪೂರ್ವ ಬಾಲ್ಯಾವಸ್ಥೆ ಅಲ್ಲ, ಉತ್ತರ ಬಾಲ್ಯಾವಸ್ಥೆ ಅಲ್ಲ, ತಾರುಣ್ಯಾವಸ್ಥೆಯಲ್ಲಿ. ಸೊ ಮಗುವಿಗೆ ಅದು ಗಂಡೋ ಹೆಣ್ಣೋ ಅಥವಾ ಲಿಂಗ ತಾರತಮ್ಯ ಮಾಡೋದಿಲ್ಲ, ತಿಳಿಯೋದಿಲ್ಲ ಅದಕ್ಕೆ. ಸೊ ಅದು ಯಾವ ಒಂದು ಅವಸ್ಥೆ? ಒಂದು ಶೈಶಾವಸ್ಥೆನ, ಪೂರ್ವ ಬಾಲ್ಯಾವಸ್ಥೆನ, ಉತ್ತರ ಬಾಲ್ಯಾವಸ್ಥೆನ, ತಾರುಣ್ಯಾವಸ್ಥೆನ? ಸೊ ಇದಕ್ಕೆ ಸರಿಯಾದ ಉತ್ತರ ಬಿ ಪೂರ್ವ ಬಾಲ್ಯಾವಸ್ಥೆ. ಏನಕ್ಕೆ ಅಂದ್ರೆ ಶೈಶಾವಸ್ಥೆಯಲ್ಲಿ ಮಗುವಿಗೆ ಲಿಂಗವೇ ಗೊತ್ತಿರೋದಿಲ್ಲ. ಅದ್ರ ಜೊತೆಗೆ ಪೂರ್ವ ಬಾಲ್ಯಾವಸ್ಥೆಯಲ್ಲೂ ಸಹ ಮಗು ಬೇರೆ ಮಕ್ಕಳೊಂದಿಗೆ ಆಟ ಆಡಿದ್ರು ಸಹ ಅದಕ್ಕೆ ಲಿಂಗಗಳು ಗೊತ್ತೋದಿಲ್ಲ. ಯಾವ ಲಿಂಗ, ಯಾವ ರೀತಿ ತಾರತಮ್ಯ ಮಾಡ್ಬೇಕನ್ನೋದು ಗೊತ್ತಾಗೋದಿಲ್ಲ.
ಅದರಿಂದ ಆ ಲಿಂಗ ತಾರತಮ್ಯ ತಿಳಿದೇ ಇರೋದು ಎಲ್ಲಿ ಅಂತಂದ್ರೆ ಪೂರ್ವ ಬಾಲ್ಯಾವಸ್ಥೆಯಲ್ಲಿ. ಅದರಿಂದ ಆಯ್ಕೆ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನ ಮುಂದಿನ 10ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಅವಸ್ಥೆಯಲ್ಲಿ ಮಗು ಅಹಂ ಕೇಂದ್ರಿತವಾಗಿರುತ್ತದೆ? ಎ ಶೈಶಾವಸ್ಥೆ, ಬಿ ಪೂರ್ವ ಬಾಲ್ಯಾವಸ್ಥೆ, ಸಿ ಉತ್ತರ ಬಾಲ್ಯಾವಸ್ಥೆ, ಡಿ ತಾರುಣ್ಯಾವಸ್ಥೆ. ಸುಮಾರು ಸಲ ಕೆಟೆಟ್ ಮತ್ತೆ ಸಿಟೆಟ್ಗಳಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು. ಮಗು ಯಾವ ಅವಸ್ಥೆಯಲ್ಲಿ ಮಗು ಅಹಂ ಕೇಂದ್ರಿತವಾಗಿರುತ್ತೆ, ಈಗೋ ಸೆಂಟ್ರಿಕ್ ಆಗಿರುತ್ತೆ? ಶೈಶಾವಸ್ಥೆ ಅಲ್ಲ, ಪೂರ್ವ ಬಾಲ್ಯಾವಸ್ಥೆ ಅಲ್ಲ, ಉತ್ತರ ಬಾಲ್ಯಾವಸ್ಥೆ ಅಲ್ಲ, ತಾರುಣ್ಯಾವಸ್ಥೆ ಅಲ್ಲ. ಸುಮಾರು ಜನ 10th ಸಿ ಅಂತ ಹೇಳ್ತಿದ್ರೆ ಉತ್ತರ ಬಾಲ್ಯಾವಸ್ಥೆ. ಅದು ಶೈಶಾವಸ್ಥೆಯಲ್ಲಿ ಅದು 2 ವರ್ಷಗಳಲ್ಲಿ ಆ ರೀತಿಯಾಗಿ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಆಯ್ಕೆ ಎ ಶೈಶಾವಸ್ಥೆ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ, ಪೂರ್ವ ಬಾಲ್ಯಾವಸ್ಥೆಯಲ್ಲ. ಸೊ ಮಗು ಹೀಗೆ ತನ್ನ ಹತ್ರ ಏನಾದ್ರೂ ಒಂದಿದ್ದಾಗ ಯಾರಾದ್ರೂ ಕಿತ್ಕೊಂಡ್ರೆ ಏನ್ ಮಾಡುತ್ತೆ ಮಗು? ಮತ್ತೆ ತನಗೆ ಬೇಕು ಅಂತ ಅಳುತ್ತೆ. ಅದು ಎಲ್ಲಿ ಅಳುತ್ತೆ ಮಗು? ಪೂರ್ವ ಬಾಲ್ಯಾವಸ್ಥೆ ಅಲ್ಲ, ಶೈಶಾವಸ್ಥೆಯಲ್ಲಿ. ಶೈಶಾವಸ್ಥೆ ಅವಧಿ ಎಷ್ಟು ಅಂತ ನೀವು ಈಗಾಗಲೇ ನೋಡ್ಕೊಂಡಿದ್ರೆ, ಶೈಶಾವಸ್ಥೆ ಅವಧಿ 0 ಇಂದ 2 ವರ್ಷ. ಆ ಶೈಶಾವಸ್ಥೆಯಲ್ಲಿ ನಿಮಗೆ ಮಗು ಅಹಂ ಕೇಂದ್ರಿತವಾಗಿರುತ್ತೆ. ಅದರಿಂದ ಆಯ್ಕೆಯೇ ಶೈಶಾವಸ್ಥೆ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಜೀನ್ ಪಿಯಾಜೆ ರವರ ಜ್ಞಾನಾತ್ಮಕದ ವಿಕಾಸದ ಪ್ರಕಾರ ಬಾಲ್ಯದಿಂದ ವಯಸ್ಕತನದವರೆಗೂ ಮಗುವಿಗೆ ಎಷ್ಟು ವಿಕಾಸದ ಹಂತಗಳಿದಾವೆ? 5 ವಿಕಾಸದ ಹಂತಗಳಿದಾವ, 2 ವಿಕಾಸದ ಹಂತಗಳಿದಾವ, 4 ವಿಕಾಸದ ಹಂತಗಳಿದಾವ, 3 ವಿಕಾಸದ ಹಂತಗಳಿದಾವ? ಜೀನ್ ಪಿಯಾಜೆ ರವರ ಪ್ರಕಾರ ಇವುಗಳನ್ನೆಲ್ಲ ನೀವು ಓದಿರ್ತೀರಾ. ಜೀನ್ ಪಿಯಾಜೆ ರವರ ಪ್ರಕಾರ ಜ್ಞಾನಾತ್ಮಕ ವಿಕಾಸದ ಪ್ರಕಾರ ಬಾಲ್ಯದಿಂದ ವಯಸ್ಕತನದವರೆಗೂ ಮಗುವಿಗೆ ಎಷ್ಟು ವಿಕಾಸದ ಹಂತಗಳಿದಾವೆ? ಸುಮಾರು ಜನ ಸಿ ಅಂತ ಹೇಳ್ತಿದ್ರೆ, ಸಿ ಅಂದ್ರೆ 4. ಜೀನ್ ಪಿಯಾಜೆ ರವರ ಜ್ಞಾನಾತ್ಮಕದ ವಿಕಾಸದ ಪ್ರಕಾರ ಮಗು ಬಾಲ್ಯದಿಂದ ವಯಸ್ಕತನದವರೆಗೂ 4 ಹಂತಗಳನ್ನ ಹೊಂದಿರುತ್ತೆ. ಹಂತಗಳ ಬಗ್ಗೆ ಮುಂದೆ ಹೇಳ್ತಾ ಹೋಗ್ತಾರೆ, ಮುಂದೆ ಪ್ರಶ್ನೆಗಳಿದಾವೆ ಅದೇ ಆಧಾರದ ಮೇಲೆ. ಮುಂದಿನ ಪ್ರಶ್ನೆ, ಮೂರ್ತ ಕಾರ್ಯಗಳ ಹಂತ ಕಾನ್ಕ್ರೀಟ್ ಆಪರೇಷನಲ್ ಸ್ಟೇಜ್ ಅವಧಿ ಯಾವುದು? ಆಯ್ಕೆ ಎ 0 ಇಂದ 2 ವರ್ಷ, ಆಯ್ಕೆ ಬಿ 2 ರಿಂದ 7 ವರ್ಷ, ಆಯ್ಕೆ ಸಿ 7 ರಿಂದ 11 ವರ್ಷ, ಆಯ್ಕೆ ಡಿ 11ರ ನಂತರ. ಅಶ್ವಿನಿ ಮೇಡಮ್ ಅವರು ಸಂವೇದನಾ ಗತಿ ಅಂತ, ಕಾರ್ಯಪೂರ್ವ ಅಂತ, ಮೂರ್ತ ಕಾರ್ಯಗಳಂತ, ಔಪಚಾರಿಕ ಅಂತ. ಹೌದು, 4 ಹಂತಗಳು ಇವೆ. ಸಂವೇದನಾ ಗತಿ ಹಂತ, ಕಾರ್ಯಪೂರ್ವ ಅಂತ, ಮೂರ್ತ ಕಾರ್ಯಗಳಂತ, ಔಪಚಾರಿಕ ಅಂತ. ಅದರಲ್ಲಿ ಮೂರ್ತ ಕಾರ್ಯಗಳ ಹಂತದ ಅವಧಿ ಯಾವುದು ಎನ್ನುವಂಥದ್ದು ಕಾನ್ಕ್ರೀಟ್ ಆಪರೇಷನಲ್ ಸ್ಟೇಜ್. ಸುಮಾರು ಜನ ಸರಿಯಾದ ಉತ್ತರಗಳನ್ನ ಕೊಡ್ತಾ ಇದ್ದೀರಾ. ಸುಮಾರು ಜನ ಸೊ ಇದಕ್ಕೆ ಸರಿಯಾದ ಉತ್ತರ ಎಸ್, 7 ರಿಂದ 11 ವರ್ಷಗಳು ಮೂರ್ತ ಕಾರ್ಯಾತ್ಮಕ ಹಂತಗಳಂತ ಕರಿತಾ ಹೋಗ್ತೇವೆ. ಇನ್ನು ಮುಂದಿನ 13ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಇದು ಸಹ ಕೊನೆ ಬಾರಿ ಟೆಟ್ ಪತ್ರಿಕೆ 2ರಲ್ಲಿ ಬಂದಿರುವಂತಹ ಪ್ರಶ್ನೆ ಇದಾಗಿದೆ. ವ್ಯಕ್ತಿತ್ವದಲ್ಲಿ ಅನುವಂಶೀಯತೆ ಮತ್ತು ಪರಿಸರಗಳ ನಡುವಿನ ಸಂಬಂಧ ಯಾವ ರೀತಿಯಾಗಿರುತ್ತೆ? ಸೊ H+ ಹೀನ, H- ಹೀನ, H× ಹೀನ, H/by ಹೀನ. ಸೊ ಟೆಟ್ ಪೇಪರ್ 2 ಯಾರು ಕೊನೆ ಬಾರಿ ಬರ್ದಿರ್ತಿರೋ ಅವರಿಗೆ ಈ ಒಂದು ಪ್ರಶ್ನೆ ಬಂದಿರುತ್ತೆ. ಸೊ ಅದರಲ್ಲಿ ಅನುವಂಶೀಯತೆ ಮತ್ತು ಪರಿಸರದ ನಡುವಿನ ಸಂಬಂಧ ಯಾವ ರೀತಿಯಾಗಿರುತ್ತೆ? ಸುನೀತಾ ಮೇಡಮ್ ಅವರು H- ಅಂತ ಹೇಳ್ತಿದ್ದೀರಾ? ಅಲ್ಲ, ಸೊ ಅವ್ರು 12ನೇ ಪ್ರಶ್ನೆಗೆ ಹೇಳ್ತಿದ್ದೀರಾ, ಸಾರಿ. ವಿಜಯ್ ಸರ್ 13ನೇದು ಸಿ H× ಹಿ ಅಂತ ಹೇಳ್ತಿದ್ದಾರೆ. ಸುನಂದ ಮೇಡಮ್ ಅವರು ಸಹ H× ಹಿ ಅಂತ ಹೇಳ್ತಿದ್ದೀರಾ. ವ್ಯಕ್ತಿತ್ವದಲ್ಲಿ ಅನುವಂಶೀಯತೆ ಮತ್ತು ಪರಿಸರದ ನಡುವಿನ ಸಂಬಂಧ ಎಸ್, ಸುಮಾರು ಜನ H+E ಅಂತ ಹೇಳ್ತಿದ್ದೀರಾ. ವಿಶ್ವನಾಥ್ ಸರ್ ಅವರು 13C ಅಂತ ಹೇಳ್ತಿದ್ದೀರಾ. ಶಾರದಾ ಮೇಡಮ್ 13A ಅಂತ ಹೇಳ್ತಿದ್ದೀರಾ. ವ್ಯಕ್ತಿತ್ವದಲ್ಲಿ ಅನುವಂಶೀಯತೆ ಮತ್ತು ಪರಿಸರದ ನಡುವಿನ ಸಂಬಂಧ ಯಾವ ರೀತಿಯಾಗಿರುತ್ತೆ ಅಂತಂದ್ರೆ ಅವುಗಳ ಗುಣಲಬ್ಧವಾಗಿರುತ್ತೆ. ಸೊ ಗುಣಲಬ್ಧ ಅಂತಂದ್ರೆ ಅದೇನಾಗಿರ್ಬೇಕು? ಅನುವಂಶೀಯತೆ ಮತ್ತೆ ಪರಿಸರದ ಗುಣಲಬ್ಧಗಳೇ ಏನಾಗಿರ್ತವೆ? ವ್ಯಕ್ತಿತ್ವವಾಗಿರುತ್ತೆ. ಅದನ್ನ ನಾವು ಗುಣಾಕಾರದ ಚಿಹ್ನೆಯಿಂದ ಸೂಚಿಸ್ತಾ ಹೋಗ್ತೇವೆ. ಹೆರಿಡಿಟಿ ಇಂಟು ಎನ್ವೈರನ್ಮೆಂಟ್ ಇಸ್ ಈಕ್ವಲ್ ಟು ಪರ್ಸನಾಲಿಟಿ ಅಂತ ಕರಿತಾ ಹೋಗ್ತೇವೆ. ಸೊ ಪಾರ್ವತಿ ಹೇಳಿ ಮೇಡಮ್, ನಮಸ್ತೆ ಅಂತ. ನಮಸ್ತೆ ಮೇಡಮ್. ಸೊ ನಿಮ್ಗೀಗ ಇದು ಒಂದು ಸರಿಯಾದ ಉತ್ತರ ಆಗಿರುತ್ತೆ. ಹೆರಿಡಿಟಿ ಇಂಟು ಎನ್ವೈರನ್ಮೆಂಟ್ ಇಸ್ ಈಕ್ವಲ್ ಟು ಪರ್ಸನಾಲಿಟಿ. ಸೊ ನಿಮಗೆ ಈ ಸೂತ್ರ ಗೊತ್ತಿರುತ್ತೆ. ಸೊ P ಇಸ್ ಈಕ್ವಲ್ ಟು H× E. ಮತ್ತೆ ಇದನ್ನ ನೀವು ಹೆವಿ ಇಂಪಾರ್ಟೆಂಟ್ ಟಾಪಿಕ್. ಸೊ ಈ ಒಂದು ಪ್ರಶ್ನೆ ನೀವು ನೆನಪಿಡ್ಲೇಬೇಕು, ಸರಿಯಾಗಿ ನೆನಪಿಡ್ತಾ ಹೋಗಿ. ಸೊ ಈ ಒಂದು ಟಾಪಿಕ್ ಮಾತ್ರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, IQ ಸೂತ್ರವೇನು? ಬುದ್ಧಿ ಸೂಚ್ಯಂಕದ ಸೂತ್ರವೇನು? MA/CA ಇಂಟು 100, MA ಇಂಟು CA ಡಿವೈಡೆಡ್ ಬೈ ಇಂಟು 100, MA - CA ಇಂಟು 100,
MA plus CA into 100. ಮಾನಸಿಕ ಸಾಮರ್ಥ್ಯ ಡಿವೈಡೆಡ್ ಬೈ ದೈಹಿಕ ಸಾಮರ್ಥ್ಯ ಇಂಟು ದೈಹಿಕ ವಯಸ್ಸು ಇಂಟು 100. ಸೊ ಪಾರ್ವತಿ ಮೇಡಮ್ ಅವರು ಎ ಅಂತ ಹೇಳ್ತಿದ್ದಾರೆ. MA ಬಾರ್ CA ಇಂಟು 100. ಸೊ ಪ್ರಶ್ನೆ ಸಂಖ್ಯೆಯನ್ನ ಹಾಕಿ ಮಾಡ್ತಾ ಹೋಗಿ. ನಾಗರಾಜ್ ಸರ್, ನಾನು ಇನ್ನ 15ನೇ ಪ್ರಶ್ನೆ ಹೇಳಿಲ್ಲ. 14ನೇ ಪ್ರಶ್ನೆ ಹೇಗೆ ಮಾಡ್ತಿರುವಂತದ್ದು. 14ನೇ ಪ್ರಶ್ನೆ ಸುಮಾರು ಜನ ಎ ಅಂತ ಉತ್ತರವನ್ನ ಕೊಡ್ತಾ ಇದ್ದೀರಾ. ಸೊ ನಿಮಗೆ ಟೆಟ್ ಅಲ್ಲಿ ಹೆವಿ ಇಂಪಾರ್ಟೆಂಟ್ ಟಾಪಿಕ್ ಇದು, IQ ನ ಕಂಡುಹಿಡಿಯುವಂಥದ್ದು. ಎಸ್ಪೆಷಲಿ ಪತ್ರಿಕೆ 1 ಮತ್ತೆ PST ಯಾರೆಲ್ಲ ಬರೀತಿರೋ ಅವರಿಗೆ ಇದು ಹೆವಿ ಇಂಪಾರ್ಟೆಂಟ್. ಏನಕ್ಕೆ ಅಂತಂದ್ರೆ ಇದ್ರ ಮೇಲೆ ಒಂದು ಸಮಸ್ಯೆನ ಕೊಡ್ತಾ ಹೋಗ್ತಾರೆ. ಪತ್ರಿಕೆ 2ರಲ್ಲಿ ತುಂಬಾ ರೇರ್ ಆಗಿ ಕೇಳಿರುವಂತದ್ದು, ಆದ್ರೆ ಪತ್ರಿಕೆ 2ರಲ್ಲಿ ಸುಮಾರು ಸಲ ಕೇಳಿದ್ದಾರೆ. ಅದರಿಂದ ಆಯ್ಕೆ ಎ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಸೊ MA ಡಿವೈಡೆಡ್ ಬೈ CA ಇಂಟು 100. ಈಗ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಮೆದುಳನ್ನ ಕಾರ್ಯಪಟುತ್ವಗೊಳಿಸುವ ತಂತ್ರವನ್ನ ಈ ವಿದ್ಯಾರ್ಥಿಗಳಿಗೆ ಉಪಯೋಗಿಸುವರು. ಆಯ್ಕೆ ಎ ಮಂದಗತಿಯಲ್ಲಿ ಕಲಿಯುವವರು, ಆಯ್ಕೆ ಬಿ ಸೃಜನಶೀಲ ಮಕ್ಕಳು, ಆಯ್ಕೆ ಸಿ ಮಾನಸಿಕ ಸವಾಲು ಮಕ್ಕಳು, ಆಯ್ಕೆ ಡಿ ಶೈಕ್ಷಣಿಕವಾಗಿ ಹಿಂದುಳಿದ ಮಕ್ಕಳಿಗೆ. ಬ್ರೈನ್ ಸ್ಟ್ರೋಮಿಂಗ್ ಮೆಥಡ್ಸ್ ಅಂತ ಕರಿತಾ ಹೋಗ್ತೇವೆ. ಎಸ್ ಮೇಡಮ್, ಶಾರದಾ ಮೇಡಮ್ ಅವರು ಉತ್ತರವನ್ನೇ ಟೈಪ್ ಮಾಡಿ ಹಾಕ್ಬಿಟ್ಟಿದ್ದಾರೆ. ಎಸ್, ಕರೆಕ್ಟ್ ಆಗಿದೆ. ಮೆದುಳನ್ನ ಕಾರ್ಯಪಟುತ್ವಗೊಳಿಸುವ ತಂತ್ರವನ್ನ ಈ ವಿದ್ಯಾರ್ಥಿಗಳಿಗೆ ಉಪಯೋಗಿಸುವರು. ನಮಸ್ತೆ ನಮಸ್ತೆ ಹಿರೇಮಠ್ ಸರ್, ನಮಸ್ತೆ ಸರ್. ನಮಸ್ತೆ ಮೇಡಮ್. ಅಶ್ವಿನಿ ಮೇಡಮ್ ಸೃಜನಶೀಲ ಮಕ್ಕಳು ಅಂತ ಹೇಳಿದ್ರೆ, ಪಾರ್ವತಿ ಮೇಡಮ್ ಅವರು ಬಿ, ಸೃಜನಶೀಲ ಮಕ್ಕಳು. ಎಸ್, ಸುಮಾರು ಜನ ಬಿ ಅಂತ ಹೇಳ್ತಿದ್ದಾರೆ. ಮೆದುಳನ್ನ ಕಾರ್ಯಪಟುತ್ವಗೊಳಿಸುವ ತಂತ್ರವನ್ನ ಈ ವಿದ್ಯಾರ್ಥಿಗಳಿಗೆ ಉಪಯೋಗಿಸುವರು. ಎಸ್, ಸುಮಾರು ಜನ ಸರಿಯಾದ ಉತ್ತರವನ್ನು ಕೊಡ್ತಾ ಇದ್ದೀರಾ. ಈ ಬ್ರೈನ್ ಸ್ಟ್ರೋಮಿಂಗ್ ಮೆಥಡ್ಸ್ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂತಂದ್ರೆ ಕ್ರಿಯೇಟಿವ್ ಚಿಲ್ಡ್ರನ್ಸ್ಗೆ ಯೂಸ್ ಮಾಡ್ತಾ ಹೋಗ್ತೇವೆ. ಅದರಿಂದ ಆಯ್ಕೆ ಬಿ ಸೃಜನಶೀಲ ಮಕ್ಕಳು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಕಲಿಕೆಯಲ್ಲಿ ಹಿಂದುಳಿಕೆಯು ಕೆಳಗಿನ ಒಂದನ್ನು ಬಿಟ್ಟು ಯಾವುದರಿಂದ ಉಂಟಾಗಬಹುದು? ಶಿಕ್ಷಕರ ಬೋಧನಾ ರೀತಿಯಿಂದನ, ಮಂದಬುದ್ಧಿಯಿಂದನ, ಪ್ರಸವ ಪೂರ್ವ ಹಂತದಲ್ಲಿ ಮದ್ಯಪಾನ ಮಾಡುವುದರಿಂದನ, ಅಥವಾ ಶೈಶಾವಸ್ಥೆಯಲ್ಲಿ ಮಾನಸಿಕ ಕಾಯಿಲೆಯಿಂದನ? ಕಲಿಕೆಯಲ್ಲಿ ಹಿಂದುಳಿಕೆಯು ಕೆಳಗಿನ ಒಂದನ್ನ ಬಿಟ್ಟು ಯಾವುದರಿಂದ ಉಂಟಾಗಬಹುದು? ಕಲಿಕೆಯಲ್ಲಿ ಹಿಂದುಳಿಕೆ ಯಾವುದರಿಂದ ಆಗುತ್ತೆ? ನಾವು ಶಿಕ್ಷಕರು ಬೋಧನೆ ಮಾಡೋದ್ರಿಂದನ, ಮಂದಬುದ್ಧಿಯಿಂದ ಇರೋದಕ್ಕೆನ, ಪ್ರಸವ ಪೂರ್ವ ಹಂತದಲ್ಲಿ ಮದ್ಯಪಾನ ಮಾಡೋದ್ರಿಂದನ, ಶೇಷಾವಸ್ಥೆಯಲ್ಲಿ ಮಾನಸಿಕ ಕಾಯಿಲೆಯಿಂದನ? ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ಕಮೆಂಟ್ ಮಾಡ್ತಾ ಹೋಗಿ. ಹಾಗೆ ಈ ವಿಡಿಯೋಗೊಂದು ಯಾರೆಲ್ಲ ಲೈವ್ ನೋಡ್ತಿದ್ದೀರಾ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ನೀಡ್ತಾ ಹೋಗಿ. ಸೊ ನಿಮ್ಮ ರೀತಿ ಮತ್ತೊಬ್ಬರಿಗೂ ಸಹ ಇದು ಶೇರ್ ಆಗ್ತಾ ಹೋಗುತ್ತೆ. ಸುಮಾರು ಜನ ಎಲ್ಲರೂ ಸರಿಯಾದ ಉತ್ತರವನ್ನ ಕೊಡ್ತಾ ಇದ್ದೀರಾ. ಕೆಲವೊಬ್ಬರು ಮಾತ್ರ ಎ ಬಿ ಅಂತ. ಓಕೆ, ಕ್ವಶನ್ಸ್ ಚೇಂಜ್, ಅವರು ಬೇರೆ ಕ್ವಶನ್ಸ್ ನೋಡ್ತಿದ್ದಾರೆ. ಓಕೆ, ಕಲಿಕೆಯಲ್ಲಿ ಹಿಂದುಳಿಕೆ ಆಗುವಂಥದ್ದು ಏನಕ್ಕೆ ಅಂತಂದ್ರೆ ಮಗು ಪ್ರಸವ ಪೂರ್ವ ಹಂತದಲ್ಲಿ ಮದ್ಯಪಾನ ಮಾಡೋದ್ರಿಂದ. ಅದರಿಂದ ಆಯ್ಕೆ ಸಿ. ಸುಮಾರು ಜನ ಎಲ್ಲರೂ ಆಲ್ಮೋಸ್ಟ್ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೀರಾ. ಈಗ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಕೆಲವು ಕಹಿ ಅನುಭವಗಳ ನಂತರ ಮಗು ಏನ್ ಮಾಡುತ್ತೆ? ಶಿಕ್ಷಕರನ್ನ ದ್ವೇಷಿಸಲು ಪ್ರಾರಂಭಿಸುತ್ತೆ. ಇದು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಜ್ಞಾನಾತ್ಮಕ ವರ್ತನೆಗ, ಕ್ರಿಯಾಜನ್ಯ ವರ್ತನೆಗ, ಭಾವನಾತ್ಮಕ ವರ್ತನೆಗ, ಪ್ರತಿಫಲನಾತ್ಮಕ ವರ್ತನೆಗ? ಅಂದ್ರೆ ಮಗುವಿಗೆ ಕೆಲವು ಕಹಿ ಅನುಭವಗಳಾಗ್ತವೆ, ತದನಂತರ ಅದೇನ್ ಮಾಡುತ್ತೆ? ಶಿಕ್ಷಕರನ್ನ ದ್ವೇಷ ಮಾಡಕ್ಕಾಗುತ್ತೆ. ಸೊ ಅದು ಯಾವ್ದಕ್ಕೆ ಸಂಬಂಧಿಸಿದೆ? ಜ್ಞಾನಾತ್ಮಕ ವರ್ತನೆಗ, ಕ್ರಿಯಾಜನ್ಯ ವರ್ತನೆಗ, ಭಾವನಾತ್ಮಕ ವರ್ತನೆಗ, ಪ್ರತಿಫಲನಾತ್ಮಕ ವರ್ತನೆಗ? 17C ಭಾವನಾತ್ಮಕ ವರ್ತನೆ ಅಂತ ಹೇಳ್ತಿದ್ದಾರೆ. ಸೊ ನೀವು ಯಾರೆಲ್ಲ ಟೆಟ್ ನ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ರೆಫರ್ ಮಾಡಿರ್ತೀರೋ ಅವರಿಗೆ ಈ ಪ್ರಶ್ನೆಗೆ ಉತ್ತರ ಈಸಿಯಾಗಿ ಗೊತ್ತಾಗ್ತಾ ಹೋಗಿರುತ್ತೆ. ಸೊ ಮಗುವಿಗೆ ಕಹಿ ಅನುಭವಗಳು ಆಗ್ತಿದೆ ಮತ್ತೆ ಅದು ಒಂದು ರಿಯಾಕ್ಟ್ ಮಾಡ್ತಾ ಇದೆ. ಯಾವ ತರ ರಿಯಾಕ್ಟ್ ಮಾಡ್ತಾ ಇದೆ? ಶಿಕ್ಷಕರನ್ನು ದ್ವೇಷಿಸಲು ಪ್ರಾರಂಭ ಮಾಡ್ತಾ ಇದೆ. ಸೊ ಅದು ಎಂತ ವರ್ತನೆ ಅಂತಂದ್ರೆ ಭಾವನಾತ್ಮಕ ವರ್ತನೆ ಅಲ್ಲ, ಅದು ಕ್ರಿಯಾಜನ್ಯ ವರ್ತನೆ. ಸೊ ಅದರಿಂದ ಆಯ್ಕೆ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಸುಮಾರು ಜನ ಸಿ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ ಭಾವನಾತ್ಮಕ ವರ್ತನೆ ಅಂತ ಹೇಳ್ತಿದ್ದೀರಾ. ಸೊ ಅದಕ್ಕೆ ಸರಿಯಾದ ಉತ್ತರ ಕ್ರಿಯಾಜನ್ಯ ವರ್ತನೆ. ಸೊ ಇದು ಲಾಸ್ಟ್ ಒಂದು ಪೇಪರ್ 1 ಅಲ್ಲಿ ಬಂದಿರುವಂತಹ ಒಂದು ಸೈಕಾಲಜಿ ಪ್ರಶ್ನೆ ಇದಾಗಿದೆ. ಮುಂದಿನ ಪ್ರಶ್ನೆ, ಪರೀಕ್ಷೆಯಲ್ಲಿ ಅನುತ್ತೀರ್ಣನಾದ ವಿದ್ಯಾರ್ಥಿ ಶಿಕ್ಷಕರು ಸರಿಯಾಗಿ ಪಾಠ ಮಾಡಿಲ್ಲವೆಂದು ಹೇಳುವುದು ಈ ಕೆಳಗಿನ ಯಾವ ಹೊಂದಾಣಿಕೆ ತಂತ್ರವಾಗಿದೆ? ಅಂದ್ರೆ ನೀವೊಂದು ಪರೀಕ್ಷೆ ಮಾಡಿರ್ತೀರ, ಅದರಲ್ಲಿ ಮಗು ಅನುತ್ತೀರ್ಣನಾಗಿರುತ್ತೆ, ವಿದ್ಯಾರ್ಥಿ ಏನ್ ಹೇಳುತ್ತೆ? ಶಿಕ್ಷಕರು ಸರಿಯಾಗಿ ಪಾಠ ಮಾಡಿಲ್ಲ ಅಂತ ಹೇಳುತ್ತೆ. ಹಾಗಾದ್ರೆ ಇದು ಈ ಕೆಳಗಿನ ಯಾವ ಹೊಂದಾಣಿಕೆ ತಂತ್ರ ಆಗಿದೆ? ಆಯ್ಕೆ ಎ ಪರಿಹಾರ,
ಆಯ್ಕೆ ಬಿ ಉದಾತ್ತೀಕರಣ, ಆಯ್ಕೆ ಸಿ ಪ್ರಕ್ಷೇಪಣೆ, ಆಯ್ಕೆ ಸಿ ಪ್ರತಿಗಮನ. ಅಶ್ವಿನಿ ಮೇಡಮ್ ಅವರು ಪ್ರಕ್ಷೇಪಣೆ ಅಂತ ಹೇಳ್ತಿದ್ದಾರೆ. ಯಾರೆಲ್ಲ ಲೈವ್ ನೋಡ್ತಿರೋ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ನೀಡಿ. ಸೊ ನಿಮ್ಮ ರೀತಿಯಾಗಿ ಮತ್ತೊಬ್ರು ಸಹ ಇದು ನೋಡೋಕೆ ಅವ್ರಿಗೂ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ, ಸೊ ಈ ಪ್ರಶ್ನೆಗೆ ಬರೋಣ. ಪರೀಕ್ಷೆಯಲ್ಲಿ ಅನುತ್ತೀರ್ಣನಾದ ಒಂದು ವಿದ್ಯಾರ್ಥಿ ಏನ್ ಹೇಳ್ತಾನೆ, ಶಿಕ್ಷಕರು ಸರಿಯಾಗಿ ಬೋಧನೆ ಮಾಡಿಲ್ಲ ಅಂತ ಹೇಳ್ತಾನೆ. ಹಾಗಾದ್ರೆ ಅದು ಯಾವ ಹೊಂದಾಣಿಕೆ ತಂತ್ರ ಅಂತಂದ್ರೆ ಅದು ಪ್ರಕ್ಷೇಪಣೆ. ಸುಮಾರು ಜನ ಸರಿಯಾದ ಉತ್ತರಗಳನ್ನ ಕೊಟ್ಟಿದ್ದೀರಾ, ಮತ್ತೆ ಉತ್ತರಗಳನ್ನ ಕೊಡ್ತಾ ಹೋಗಿ. ಸೊ ನಿಮಗೆ ಅದು ಸರಿನೋ ತಪ್ಪು ಅನ್ನೋದು ನಿಮಗೆ ಒಂದು ಗೊತ್ತಾಗ್ತಾ ಹೋಗುತ್ತೆ. ಇನ್ನ ಮುಂದಿನ ಪ್ರಶ್ನೆ, ಸಮಸ್ಯಾತ್ಮಕ ವರ್ತನೆಯು ವಿದ್ಯಾರ್ಥಿಗಳನ್ನ ಅಧ್ಯಯನ ಮಾಡಲು ಉಪಯೋಗಿಸುವ ವಿಧಾನ ಯಾವುದು? ಅಂದ್ರೆ ಸಮಸ್ಯಾತ್ಮಕ ವರ್ತನೆಯ ವಿದ್ಯಾರ್ಥಿಗಳನ್ನ ಅಧ್ಯಯನ ಮಾಡಲು ಉಪಯೋಗಿಸುವ ವಿಧಾನ ಯಾವುದು ಅಂತ. ಆಯ್ಕೆ ಎ ವ್ಯಕ್ತಿ ಅಧ್ಯಯನ, ಆಯ್ಕೆ ಬಿ ಅಂತರಾವಲೋಕನ, ಆಯ್ಕೆ ಸಿ ಪ್ರಾಯೋಗಿಕ, ಆಯ್ಕೆ ಡಿ ಅಂತರಾವಲೋಕನ. ಅಶ್ವಿನಿ ಮೇಡಮ್ ಇವು ತುಂಬಾ ಕನ್ಫ್ಯೂಸ್ ಆಗುತ್ತೆ ಸರ್. ಮೇಡಮ್ ಟೆಟ್ ಅಲ್ಲಿ ನಾವು ಪರೀಕ್ಷೆ ಬರೆದಾಗ್ಲೂ ಇದೇ ರೀತಿ ಆಗೋದು. ನಮ್ಗೆಲ್ಲಾ ಉತ್ತರಗಳು ಒಂದೇ ರೀತಿಯ ಕಾಣಿಸ್ತಾ ಇರ್ತವೆ, ಆದ್ರೆ ನಮ್ಗೆ ಸರಿಯಾಗಿ ಉತ್ತರವನ್ನ ನಮ್ಗೆ ಆಲ್ಮೋಸ್ಟ್ ಉತ್ತರಗಳು ಗೊತ್ತಿರುತ್ತೆ, ಆದ್ರೂ ತಪ್ಪು ಮಾಡಿ ಬಂದಿರ್ತೇವೆ. ಸಮಸ್ಯಾತ್ಮಕ ವರ್ತನೆಯ ವಿದ್ಯಾರ್ಥಿಗಳನ್ನ ಅಧ್ಯಯನ ಮಾಡಲು ಉಪಯೋಗಿಸುವ ವಿಧಾನ ಯಾವುದು? ಸುಮಾರು ಜನ ಸಿ ಪ್ರಾಯೋಗಿಕ ಅಂತ ಹೇಳಿದರೆ, ಕೆಲವೊಬ್ಬರು ವ್ಯಕ್ತಿ ಅಧ್ಯಯನ ಅಂತ ಹೇಳ್ತಾ ಇದ್ದಾರೆ. ಅನಿಲ್ ಸರ್ ಅವರು ಸಿ ಅಂತ ಹೇಳಿದ್ದಾರೆ. ಮಮತಾ ಮೇಡಮ್ ಅವರು ಎ 19 ಅಂತ ಹೇಳ್ತಿದ್ದಾರೆ. ಸೊ ಒಂದು ಸಮಸ್ಯಾತ್ಮಕ ವರ್ತನೆ ವಿದ್ಯಾರ್ಥಿಯನ್ನು ನಾವು ಅಧ್ಯಯನ ಮಾಡ್ಬೇಕಂದ್ರೆ ಅವನಿಗೆ ವ್ಯಕ್ತಿ ಅಧ್ಯಯನವೂ ಸಹ ಒಂದು ವಿಧಾನವೇ. ಸೊ ಇಲ್ಲಿ ಕೊಟ್ಟಿರುವಂತ 4 ಸಹ ಒಂದೊಂದು ವಿಧಾನಗಳೇ. ಅಂತರಾವಲೋಕನ ಮಾಡ್ಬೋದು, ವ್ಯಕ್ತಿ ಅಧ್ಯಯನ ಮಾಡ್ಬೋದು, ಪ್ರಾಯೋಗಿಕನೂ ಮಾಡ್ಬೋದು, ಅವನನ್ನ ಅವಲೋಕನೆ ಸಹ ಮಾಡ್ಬೋದು. ಆದ್ರೆ ಅದಕ್ಕೆ ಒಂದು ಎಫೆಕ್ಟಿವ್ ಮೆಥಡ್ ಯಾವ್ದು ಅಂತಂದ್ರೆ ಪ್ರಾಯೋಗಿಕ ವಿಧಾನ. ಅದರಿಂದ ಆಯ್ಕೆ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಇದು ನಿಮಗೆ ಆವಾಗಲೇ ಹೇಳಿದೆ ಐಕ್ಯೂ ಮೇಲೆ ಪ್ರಶ್ನೆಗಳು ತುಂಬಾ ಇರ್ತವೆ ಅನ್ನೋಂಥದ್ದು. ಇಲ್ಲಿ ಒಂದು ಪ್ರಶ್ನೆ ಬಂದಿದೆ, ಮಾನಸಿಕ ವಯಸ್ಸು 15 ಇರುವ ಹುಡುಗಿಯ ಐಕ್ಯೂ 125 ಇದ್ದರೆ ಅವಳ ದೈಹಿಕ ವಯಸ್ಸು ಎಷ್ಟು? ಸೊ 10 ವರ್ಷನ, 14 ವರ್ಷನ, 16 ವರ್ಷನ, 12 ವರ್ಷನ? ಸೊ ಮಾನಸಿಕ ವಯಸ್ಸು 15 ಇರುವ ಹುಡುಗಿಯ ಐಕ್ಯೂ 125 ಇದ್ದರೆ, ಸೊ ನಿಮ್ಗೆ ಇಲ್ಲೇ ಗೊತ್ತಾಗಬೇಕು, ಐಕ್ಯೂ 125 ಇದೆ ಅಂತಂದ್ರೆ ಅವಳು ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿ. ಮತ್ತೆ ಮಾನಸಿಕ ವಯಸ್ಸು 15 ಇದೆ ಅಂತಂದ್ರೆ, ಮನಸ್ಸಿನ ವಯಸ್ಸು 15 ಇದೆ ಅಂತಂದ್ರೆ ಅವಳ ದೈಹಿಕ ವಯಸ್ಸು ಎಷ್ಟಾಗಿರ್ಬೇಕು? 15ಕ್ಕಿಂತ ಕಡಿಮೆ ಇರಬೇಕು. ಸೊ 15ಕ್ಕಿಂತ ಕಡಿಮೆ ಇರಬೇಕು ಅನ್ನೋದಾದ್ರೆ ಸೊ ನಮ್ಗೆ ಏನಾಗುತ್ತೆ, ಸಿ ಬರೋದಿಲ್ಲ. ಉಳಿದಂತಹ 10 ಆಗಿರ್ಬೋದು, 14 ಆಗಿರ್ಬೋದು, 12 ಆಗಿರ್ಬೋದು. ಸುಮಾರು ಜನ ಡಿ ಅಂತ ಹೇಳ್ತಾ ಇದ್ರ. ಅಶ್ವಿನಿ ಮೇಡಮ್ ಅವರು 12 ಅಂತ ಹೇಳ್ತಿದ್ರ. ಎಸ್, ನೋಡ್ತಾ ಹೋಗೋಣ. ಇದಕ್ಕೆ ನೀವು ಲೆಕ್ಕವನ್ನ ಮಾಡಿ, ಸೊ ನಿಮ್ಗೆ ಅದು ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಏನ್ ನಮ್ಗೆ ಸೂತ್ರ ಇದೆ, ಐಕ್ಯೂ ಈಸ್ ಈಕ್ವಲ್ ಟು, ಸೊ ನಾನು ಇಲ್ಲೇ ಚಾರ್ಟ್ ಅಲ್ಲಿ ಮಾಡ್ಬಿಡ್ತೇನೆ. ಸೊ ಏನು ಅಂತಂದ್ರೆ ಯಾರೆಲ್ಲ ಲೈವ್ ನೋಡ್ತಾ ಗೊತ್ತಾಗುತ್ತೆ. ಸೊ ಐಕ್ಯೂ ಈಸ್ ಈಕ್ವಲ್ ಟು, ಸೊ ನಾವೇನ್ ಮಾಡ್ಬೇಕು ಅಂತಂದ್ರೆ 15 ಡಿವೈಡೆಡ್ ಬೈ, ಐಕ್ಯೂ ನಮ್ಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ. ಸೊ ಗೊತ್ತಿರೋದಕ್ಕೆ ನಾವೇನ್ ಮಾಡ್ತೀವಿ, 125 ಈಸ್ ಈಕ್ವಲ್ ಟು 15 ಡಿವೈಡೆಡ್ ಬೈ ಎಕ್ಸ್ ಇಂಟು 100 ಮಾಡ್ಕೊಂಡ್ರೆ ನಮ್ಗೆ ಉತ್ತರ ಗೊತ್ತಾಗ್ತಾ ಹೋಗುತ್ತೆ. ಸೊ ಅದಕ್ಕೆ ನಿಮ್ಗೆ ಉತ್ತರ ಎಷ್ಟು ಬರುತ್ತೆ ಅಂತಂದ್ರೆ ಇಂಟು 100 ಮಾಡ್ತಾ ಹೋದ್ರೆ, ಸೊ ಇದಕ್ಕೆ ನೀವು ಉತ್ತರ ಕಂಡಿಡಿದೆ ಅದಲ್ಲಿ ನಿಮ್ಗೆ ಏನು ಉತ್ತರ ಬರುತ್ತೆ? 12 ಬರ್ತಾ ಹೋಗುತ್ತೆ. ಎಸ್ ಮೇಡಮ್, ಅಶ್ವಿನಿ ಮೇಡಮ್ ಅವ್ರು ಮಾಡಿದರೆ, ನೀವು ಕಮೆಂಟ್ಸ್ ಅಲ್ಲಿ ನೋಡ್ತಾ ಹೋಗ್ಬೋದು. ಸೊ ಇದನ್ನ ನಾನು ಪಿನ್ ಕೂಡ ಮಾಡಿರ್ತೀನಿ ಮೆಸೇಜ್ನ. ಸೊ ಅದೊಂದು ಸರಿಯಾದ ಉತ್ತರ ಆಗಿರುತ್ತೆ. ಸೊ ಮಾನಸಿಕ ವಯಸ್ಸು 15 ಇದ್ರೆ ಅವಳ ದೈಹಿಕ ವಯಸ್ಸು ಎಷ್ಟಾಗಿರುತ್ತೆ? 12 ಇದ್ದಾಗ ಏನಾಗುತ್ತೆ, ಅದರ ಐಕ್ಯೂ 125 ಆಗಿರುತ್ತೆ. 12 ವಯಸ್ಸು ಅಂತಂದ್ರೆ ಎಷ್ಟು? ಸೊ 6ನೇ ತರಗತಿ ಮಗುವಿಗೆ 125 ಐಕ್ಯೂ ಇದೆ ಅಂದ್ರೆ ಅದು ಒಂದು ಬುದ್ಧಿವಂತ ಮಗುನೆ. ಎಸ್, ಮುಂದಿನ ಒಂದು ಪ್ರಶ್ನೆ, ಡಿಸ್ಲೆಕ್ಸಿಯಾ ಈ ಸಾಮರ್ಥ್ಯದ ಕಲಿಕಾ ನ್ಯೂನ್ಯತೆ ಯಾವುದು? ಎ ಬರವಣಿಗೆನ, ಬಿ ಓದುವುದನ್ನ, ಸಿ ಗಣಿತ, ಡಿ ದೃಷ್ಟೀಕರಿಸುವುದು. ಡಿಸ್ಲೆಕ್ಸಿಯಾ ಅಂತಂದ್ರೆ ಏನು? ಬರವಣಿಗೆ ನ್ಯೂನ್ಯತೆನ, ಓದೋ ನ್ಯೂನ್ಯತೆನ, ಗಣಿತ ನ್ಯೂನ್ಯತೆಯನ್ನ, ದೃಷ್ಟೀಕರಿಸುವುದ? ಎಸ್, ಸುಮಾರು ಜನ ಸರಿಯಾದ ಉತ್ತರಗಳನ್ನ ಕೊಡ್ತಾ ಇದ್ದೀರಾ. 21 ಬಿ ಓದುವುದು ಅಂತ.
ಎಸ್, ಆಲ್ಮೋಸ್ಟ್ ಪ್ರತಿಯೊಬ್ರು ಸಹ ಸರಿಯಾದ ಉತ್ತರಗಳನ್ನೇ ಕೊಡ್ತಾ ಇದ್ದೀರಾ. ಸೊ ಎಲ್ಲರೂ ಕಮೆಂಟ್ ಮಾಡ್ತಾ ಹೋಗಿ. ಏನಕ್ಕೆ ಅಂತಂದ್ರೆ ಅದು ನಿಮ್ಗೆ ಸರಿನೋ ತಪ್ಪು ಅನ್ನೋದು ಒಂದು ಸಂಪೂರ್ಣವಾಗಿ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಮತ್ತೆ ನೀವು ತಪ್ಪು ಮಾಡಿದ್ರೆ ಖಂಡಿತವಾಗೋದು ಇನ್ನೊಂದ್ ಕಡೆ ನಿಮಗೆ ನೆನಪಿಗೆ ಬರ್ತಾ ಹೋಗುತ್ತೆ. ಎಸ್, ಸುಮಾರು ಜನ ಸರಿಯಾದ ಉತ್ತರಗಳನ್ನ ಕೊಡ್ತಾ ಇದ್ದೀರಾ. ಆಯ್ಕೆ ಬಿ ಓದುವುದು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಇನ್ನ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಎಸ್, ಆಯುಷ್ ಸರ್ ಅವರು ಸಹ ಬಿ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಆಟಿಸಂ ಒಂದು ಬಗೆಯ ಇದು ಎಂತ ರೋಗ ಅಂತ ಕೊಟ್ಟಿದ್ದಾರೆ. ಆಟಿಸಂ ಅಂತಂದ್ರೆ ಏನು ಎನ್ನುವಂಥದ್ದು. ನರಸಂಬಂಧಿತ ವರ್ತನಾ ರೋಗನ, ವರ್ತನೆ ರೋಗನ, ಸಾಮಾಜಿಕ ರೋಗನ, ಭಾವನಾತ್ಮಕ ರೋಗನ? ಆಟಿಸಂ ಅಂತಂದ್ರೆ ಎಂತಹ ರೋಗ ಇದು? ಸೊ ನರಸಂಬಂಧಿತ ವರ್ತನಾ ರೋಗನ, ಸಾಮಾಜಿಕ ರೋಗನ, ಭಾವನಾತ್ಮಕ ರೋಗನ? ಸುಮಾರು ಜನ ಸರಿಯಾದ ಉತ್ತರಗಳನ್ನ ಕೊಡ್ತಿದ್ರ. ಆಲ್ಮೋಸ್ಟ್ ಎಲ್ಲರೂ ಒಂದೇ ರೀತಿಯ ಉತ್ತರಗಳನ್ನ ಕೊಡ್ತಾ ಇದ್ರ. ಅನಿಲ್ ಸರ್ ಅವರು ಮತ್ತೆ ನಾಗರಾಜ್ ಸರ್ ಬಿ ವರ್ತನೆ ರೋಗ ಅಂತ ಹೇಳ್ತಿದ್ದಾರೆ. ಎಸ್, ಕಮೆಂಟ್ ಮಾಡ್ತಾ ಹೋಗಿ. ಆಟಿಸಂ ಅಂತಂದ್ರೆ ಏನು ಅನ್ನೋದಾದ್ರೆ ಅದೊಂದು ವರ್ತನೆ ರೋಗ. ಯಾವುದಕ್ಕೆ ಸಂಬಂಧಿಸಿದ ವರ್ತನೆ ರೋಗ ಅಂತಂದ್ರೆ ಅದು ನರಸಂಬಂಧಿತ ವರ್ತನೆ ರೋಗ. ಅದರಿಂದ ಆಯ್ಕೆಯೇ ನರಸಂಬಂಧಿ ವರ್ತನೆ ರೋಗ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಎಸ್, ಸುಮಾರು ಜನ ಸರಿಯಾದ ಉತ್ತರಗಳನ್ನ ಕೊಡ್ತಾ ಹೋಗಿದ್ರ. ಇದಕ್ಕೆ ಆಯ್ಕೆ ಎ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ವಿಕಾಸ ಅಂತಂದ್ರೆ ಏನು? ವಿಕಾಸ ಅಂತಂದ್ರೆ ಅದೊಂದು ಗುಣಾತ್ಮಕ ಬದಲಾವಣೆನ, ಇಲ್ಲ ಪರಿಮಾಣಾತ್ಮಕ ಬದಲಾವಣೆನ, ಇಲ್ಲ ಗುಣಾತ್ಮಕ ಮತ್ತೆ ಪರಿಮಾಣಾತ್ಮಕ ಬದಲಾವಣೆನ, ಭೌತಿಕ ಬದಲಾವಣೆನ? ವಿಕಾಸ ಅಂತಂದ್ರೆ ಕೇವಲ ಗುಣಾತ್ಮಕ ಬದಲಾವಣೆಗಳು ಮಾತ್ರ ಆಗ್ತಾವ, ಇಲ್ಲ ಪರಿಮಾಣಾತ್ಮಕ ಬದಲಾವಣೆಗಳು ಮಾತ್ರ ಆಗ್ತಾವ, ಇಲ್ಲ ಗುಣಾತ್ಮಕ ಮತ್ತೆ ಪರಿಮಾಣಾತ್ಮಕ ಎರಡೂ ಬದಲಾವಣೆಗಳಾಗ್ತಾವ, ಇಲ್ಲ ಭೌತಿಕ ಬದಲಾವಣೆಗಳಾಗ್ತಾವ? ಸುಮಾರು ಜನ 23C ಅಂತ ಹೇಳ್ತಾ ಇದ್ದೀರಾ. ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಬದಲಾವಣೆ ಎರಡು. ಎಸ್, ನೋಡ್ತಾ ಹೋಗೋಣ. ಪೂಜಾ ಮೇಡಮ್ ಅವರು ಎ ಅಂತ ಹೇಳ್ತಾ ಇದ್ದೀರಾ. ಎಸ್, ವಿಕಾಸ ಅಂತಂದ್ರೆ ಅದು ಒಂದು ಗುಣಾತ್ಮಕ ಬದಲಾವಣೆ ಸಹ ಹೌದು, ಮತ್ತೆ ಪರಿಮಾಣಾತ್ಮಕ ಬದಲಾವಣೆ ಸಹ ಹೌದು. ಆದ್ರಿಂದ ಆಯ್ಕೆ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಗುಣಾತ್ಮಕ ಮತ್ತೆ ಪರಿಮಾಣಾತ್ಮಕ ಬದಲಾವಣೆ ಎರಡೂ ಸಹ ಇರೋದ್ರಿಂದ ಇದಕ್ಕೆ ಆಯ್ಕೆ ಸಿ ಸರಿಯಾದ ಉತ್ತರ ಆಗಿರುತ್ತೆ. ಎಸ್, ಸುಮಾರು ಆಲ್ಮೋಸ್ಟ್ 90% ಜನ ಸರಿಯಾದ ಉತ್ತರಗಳನ್ನ ಕೊಡ್ತಾ ಇದ್ದೀರಾ. ಎಸ್, ಗುಡ್. ನೆಕ್ಸ್ಟ್, ವ್ಯಕ್ತಿಯಲ್ಲಿನ ವರ್ತನೆಗಳನ್ನ ಹೆಚ್ಚಿಸುವಂತೆ ಅಥವಾ ಕಡಿಮೆ ಮಾಡಲು ಪ್ರಸ್ತುತಪಡಿಸುವ ಪ್ರಚೋದನೆ ಯಾವುದು? ಅಭಿಪ್ರೇರಣೆ ಮಾಡ್ತೀವ, ಪುನರ್ಬಲನ ಕೊಡ್ತೀವ, ಪ್ರತಿಕ್ರಿಯೆ ಮಾಡ್ತೀವ, ಆತ್ಮವಿಶ್ವಾಸವನ್ನ ಹೆಚ್ಚಿಸ್ತೀವ? ವ್ಯಕ್ತಿಯಲ್ಲಿನ ವರ್ತನೆಗಳನ್ನ ಹೆಚ್ಚಿಸುವಂತೆ ಅಥವಾ ಕಡಿಮೆ ಮಾಡಲು ಪ್ರಸ್ತುತಪಡಿಸುವ ಪ್ರಚೋದನೆ ಯಾವುದು? ವ್ಯಕ್ತಿಗಳಲ್ಲಿ ಅನ್ನೋದಕ್ಕಿಂತ ಮಕ್ಕಳಲ್ಲಿ ನಾವು ಹೇಳ್ತಾ ಹೋಗೋದು. ಮಕ್ಕಳಲ್ಲಿನ ವರ್ತನೆಗಳನ್ನ ಹೆಚ್ಚು ಮಾಡೋದಕ್ಕೆ ಅಥವಾ ಕಡಿಮೆ ಮಾಡೋದಕ್ಕೆ ನಾವ್ ಏನ್ ಮಾಡ್ತಾ ಹೋಗ್ತೀವಿ? 24D ಅಂತ ಹೇಳ್ತಾ ಇದ್ದೀರಾ, ಅಂದ್ರೆ ಪುನರ್ಬಲನ. ಓಕೆ, ನೋಡ್ತಾ ಹೋಗೋಣ. ಎಸ್, ಕಮೆಂಟ್ ಮಾಡ್ತಾ ಹೋಗಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ಹೋಗಿ ಯಾರೆಲ್ಲ ಲೈವ್ ನೋಡ್ತಿದ್ದೀರೋ. ಲರ್ನ್ ವಿತ್ ಅಭಿಪ್ರೇರಣೆ ಅಂತ ಹೇಳ್ತಿದ್ದೀರಾ. ಅನಿಲ್ ಸರ್ ಪ್ರತಿಕ್ರಿಯೆ ಅಂತ ಹೇಳ್ತಿದ್ದೀರಾ. ಸುಮಾರು ಜನ ಸರಿಯಾದ ಉತ್ತರಗಳನ್ನ ಕೊಟ್ಟಿದ್ದೀರಾ. ಸೊ ಅದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರೆ ಅದಕ್ಕೆ ಪುನರ್ಬಲನೆ ನೀಡುವಂಥದ್ದು, ಇಮ್ಮಾಹಿತಿಯನ್ನ ಒದಗಿಸುವಂಥದ್ದು. ಸೊ ಇಮ್ಮಾಹಿತಿಯನ್ನ ಒದಗಿಸಿದಾಗ ಮಗುವಿನಲ್ಲಿ ಏನಾಗುತ್ತೆ? ವರ್ತನೆಗಳು ಬದಲಾವಣೆ ಆಗ್ತವೆ. ಸೊ ಕೆಲವೊಮ್ಮೆ ಒಳ್ಳೆಯ ಬದಲಾವಣೆಗಳು ಹೆಚ್ಚಾಗ್ತಾ ಹೋಗ್ತವೆ, ಸೊ ಕೆಟ್ಟ ಬದಲಾವಣೆಗಳು ಕಡಿಮೆ ಮಾಡ್ತಾ ಹೋಗ್ತವೆ. ಅವಾಗ ಹೆಚ್ಚಿಸುವಂತೆ ಮತ್ತೆ ಕಡಿಮೆ ಮಾಡಲು, ಸೊ ಯಾವ್ದಕ್ಕೆ ಅಥವಾ ಕಡಿಮೆ ಮಾಡಲು ಯಾವ್ದು ನಮ್ಗೆ ಇಂಪಾರ್ಟೆಂಟ್ ಅಂದ್ರೆ ಪುನರ್ಬಲನ ತುಂಬಾ ಇಂಪಾರ್ಟೆಂಟ್. ಅದರಿಂದ ಆಯ್ಕೆ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಒಂದು ಪರೀಕ್ಷೆ ಯಾವುದನ್ನ ಅಳಿಬೇಕೋ ಅದನ್ನ ಅಳತೆ ಮಾಡಿದ್ರೆ ಆ ಪರೀಕ್ಷೆ ಎಂತ ಪರೀಕ್ಷೆ ಆಗಿರುತ್ತೆ? ಎ ಸಮಂಜಸತೆ, ಬಿ ವಿಶ್ವಸನೀಯತೆ, ಸಿ ವಸ್ತುನಿಷ್ಠತೆ, ಡಿ ಸಮಂಜಸತೆ ಮತ್ತು ವಸ್ತುನಿಷ್ಠತೆ? ಫಾರ್ ಎಕ್ಸಾಂಪಲ್, ಈಗ ನೀವು 6ನೇ ತರಗತಿ ಮಗುವಿನಲ್ಲಿ ನೀವೊಂದು ಮಗು ಕಲಿಕಾ ನ್ಯೂನತೆಗಳನ್ನ ಅಳತೆ ಮಾಡಬೇಕು. ಆದ್ರೆ ಅದು ಕಲಿಕಾ ನ್ಯೂನತೆಗಳನ್ನ ಅಳತೆ ಮಾಡುವಂತೆ ಇರಬೇಕು. ಆತರ ಅಳತೆ ಮಾಡಿದ್ರೆ ಆ ಪರೀಕ್ಷೆ ಎಂತದ್ದು? ಸಮಂಜಸವಾಗಿರುವಂತದ, ವಿಶ್ವಸನೀಯವಾಗಿರುವಂತದ್ದ, ವಸ್ತುನಿಷ್ಠತೆ ಆಗಿರುವಂತದ್ದ, ಸಮಂಜಸತೆ ಮತ್ತು ವಸ್ತುನಿಷ್ಠತೆ ಆಗಿರುವಂತದ್ದ? ಪ್ರಶ್ನೆ ಸಂಖ್ಯೆ ಹಾಕಿ ಆನ್ಸರ್ ಮಾಡ್ತಾ ಹೋಗಿ. ಏನಕ್ಕೆ ಅಂತಂದ್ರೆ ಸುಮಾರು ಜನ ಈಗ ಲೈವ್ ನೋಡ್ತಿರ್ತಾರೆ, ಅವ್ರಿಗೆಲ್ಲ ಒಂದನೇ ಪ್ರಶ್ನೆ ಬರ್ತಾ ಹೋಗಿರುತ್ತೆ. ಸೊ ಅದಕ್ಕೆ ನಿಮ್ಮ ಪ್ರಶ್ನೆಗೆ ಜೊತೆಗೆ ಉತ್ತರವನ್ನು ಕೊಡ್ತಾ ಹೋಗಿ. ಸುಮಾರು ಜನ ವಿಶ್ವಸನೀಯತೆ ಅಂತ ಹೇಳ್ತಾ ಇದ್ದೀರಾ. ಆಯುಷ್ ಸರ್ ಅವರು ಬಿ ಅಂತ ಹೇಳ್ತಾ ಇದ್ದಾರೆ. ನಾವು ಸುಮಾರು ಬಾರಿ ತಪ್ಪುಗಳು ಮಾಡುವಂತದ್ದು ಇಲ್ಲೇ. ಒಂದು ಪರೀಕ್ಷೆ ಯಾವ್ದನ್ನ ಅಳಿಬೇಕೋ ಅದನ್ನ ಮಾತ್ರ ಅಳತೆ ಮಾಡೋದು ನಾವೇನಂತೀವಿ ಅಂತಂದ್ರೆ ಸಮಂಜಸತೆ ಅಂತ ಕರಿತಾ ಹೋಗ್ತೇವೆ.
ಸೊ ಪ್ರಶ್ನೆ ಪತ್ರಿಕೆ ಸಮಂಜಸವಾಗಿದೆ ಅಂತ, ವಿಶ್ವಾಸನೀಯತೆ ಅಲ್ಲ. ಒಂದು ಪರೀಕ್ಷೆ ಯಾವ್ದನ್ನ ಅಳಿಬೇಕೋ ಅದನ್ನ ಅಳತೆ ಮಾಡಿದ್ರೆ ಅದನ್ನ ನಾವು ಸಮಂಜಸತೆ ಅಂತ ಕರಿತಾ ಹೋಗ್ತೇವೆ. ಅದರಿಂದ ಆಯ್ಕೆ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಇಲ್ಲಿಗೆ 25 ಪ್ರಶ್ನೆಗಳು. ಸೊ ಇವತ್ತು ಏನ್ ನಾವು 50 ಪ್ರಶ್ನೆಗಳ ಲೈವ್ ಮಾಡ್ತೀವಿ ಅಂತ ಹೇಳಿದ್ವು, ಇಲ್ಲಿಗೆ 25 ಪ್ರಶ್ನೆಗಳು ಮುಗಿದು. ಇನ್ನ ಉಳಿದಂತ 25 ಪ್ರಶ್ನೆಗಳನ್ನ ಈಗ ನೋಡ್ತಾ ಹೋಗೋಣ. ಇಪ್ಪತ್ತಾರನೇ ಪ್ರಶ್ನೆ ಇಲ್ಲಿದೆ. 26ನೇ ಪ್ರಶ್ನೆ, ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನವು ಇದನ್ನ ಮೌಲ್ಯೀಕರಿಸುತ್ತದೆ. ಇದನ್ನ CCE ಅಂತ ಕರಿತಾ ಹೋಗ್ತೀವಿ, ಕಂಟಿನ್ಯೂಸ್ ಅಂಡ್ ಕಾಂಪ್ರಿಹೆನ್ಸಿವ್ ಎವ್ಯಾಲ್ಯೂಯೇಷನ್ ಅಂತ ಕರಿತಾ ಹೋಗ್ತೀವಿ. ಸೊ ಇದು ಯಾವ್ದನ್ನ ಮೌಲ್ಯೀಕರಿಸುತ್ತೆ, ಯಾವ್ದನ್ನ ಎವ್ಯಾಲ್ಯೂಯೇಟ್ ಮಾಡುತ್ತೆ? ಈ ಪಠ್ಯಕ್ರಮದ ಚಟುವಟಿಕೆಗಳನ್ನ, ಪಠ್ಯೇತರ ಮತ್ತು ಸಹಪಠ್ಯ ಚಟುವಟಿಕೆಗಳನ್ನ, ಪಠ್ಯಕ್ರಮ ಮತ್ತು ಪಠ್ಯೇತರ ಚಟುವಟಿಕೆಗಳು, ಸಾಂಸ್ಕೃತಿಕ ಚಟುವಟಿಕೆಗಳು. ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ CCE ಯಾವ್ದನ್ನ ಎವ್ಯಾಲ್ಯೂಯೇಷನ್ ಮಾಡುತ್ತೆ? ಅಶ್ವಿನಿ ಮೇಡಮ್ ಪಠ್ಯೇತರ ಮತ್ತು ಸಹಪಠ್ಯ ಚಟುವಟಿಕೆಗಳು ಅಂತ ಹೇಳ್ತಾ ಇದ್ದಾರೆ. ಸೊ ನೋಡ್ತಾ ಹೋಗೋಣ. ಸೊ ಸುಮಾರು ಜನ 26 ವಿಶ್ವನಾಥ್ ಸರ್ ಅವರು ಪಠ್ಯಕ್ರಮ ಮತ್ತು ಪಠ್ಯೇತರ ಚಟುವಟಿಕೆಗಳು ಅಂತ ಹೇಳ್ತಾ ಇದ್ದಾರೆ. ನಾಗಪ್ಪ ಸರ್ ಅವರು ಸಹ ಪಠ್ಯಕ್ರಮ ಮತ್ತು ಪಠ್ಯೇತರ ಚಟುವಟಿಕೆಗಳು. ಅನಿಲ್ ಸರ್ ಅವರು ಪಠ್ಯಕ್ರಮದ ಚಟುವಟಿಕೆಗಳು ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಶಾರದಾ ಮೇಡಮ್ ಅವರು ಪಠ್ಯಕ್ರಮ ಮತ್ತು ಪಠ್ಯೇತರ ಚಟುವಟಿಕೆಗಳು. ಸುಮಾರು ಜನ B ಮತ್ತೆ C ಅಲ್ಲಿ ತುಂಬಾ ಕನ್ಫ್ಯೂಷನ್ ಮಾಡ್ಕೋತಾ ಇದ್ದೀರಾ. ಸೊ ನಿರಂತರ ಮತ್ತೆ ಸಮಗ್ರ ಮೌಲ್ಯಮಾಪನ ಯಾವ್ದನ್ನ ಎವ್ಯಾಲ್ಯೂಯೇಟ್ ಮಾಡುತ್ತೆ ಅಂತಂದ್ರೆ ಪಠ್ಯಕ್ರಮ ಮತ್ತು ಪಠ್ಯೇತರ ಚಟುವಟಿಕೆಗಳು. ಸೊ ಆಯ್ಕೆ C ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಸೊ CCE ಎವ್ಯಾಲ್ಯೂಯೇಟ್ ಮಾಡುವಂತದ್ದು ಪಠ್ಯಕ್ರಮ ಮತ್ತು ಪಠ್ಯೇತರ ಚಟುವಟಿಕೆಗಳು. ಅದರಿಂದ ಆಯ್ಕೆ C ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಎಸ್ ಸರ್, ಬಸವರಾಜ್ ಸರ್ ಅವರು ಹೀಗೆ ಉತ್ತರವನ್ನು ಕೊಡ್ತಿದ್ದಾರೆ. C ಸರಿಯಾದ ಉತ್ತರ ಆಗಿರುತ್ತೆ. ಸೊ ಪ್ರಶ್ನೆಗಳು ತುಂಬಾ ಕನ್ಫ್ಯೂಷನ್ ಆಗ್ತವೆ. ನಿಮ್ಗೆ ಉತ್ತರ ಗೊತ್ತಿರುತ್ತೆ, ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಸರಿಯಾಗಿ ನೋಡ್ಕೊಂಡು ಆಲೋಚನೆ ಮಾಡ್ಕೊಂಡು ಸ್ವಲ್ಪ ಟೈಮ್ ಕೊಡಿ. ಸೈಕಾಲಜಿಗೆ ನೀವು ಎಕ್ಸಾಮ್ಸ್ ಬರೀಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಬರಿತಾ ಹೋಗಿ. ಎಸ್ ಮೇಡಮ್, ನೈದಾನಿಕ ಪರೀಕ್ಷೆ ಈ ಅಂಶವನ್ನ ಗುರುತಿಸಲು ರೂಪಿಸಲಾಗುತ್ತೆ. ಸೊ ಇದು ಹೆವಿ ಮೋಸ್ಟ್ ಕನ್ಫ್ಯೂಷನ್ ಕ್ವಶನ್ ಇದು. ಕಲಿಕಾ ಸಮಸ್ಯೆಗಳ, ಕಲಿಕಾ ನ್ಯೂನ್ಯತೆಗಳ, ಕಲಿಕಾ ವಿಕರ್ಷಣೆನ, ಕಲಿಕಾ ಸಾಮರ್ಥ್ಯನ. ನೈದಾನಿಕ ಪರೀಕ್ಷೆ ನಮ್ಗೆಲ್ರಿಗೂ ಗೊತ್ತು, ಆದ್ರೆ ಅಲ್ಲೇ ತಪ್ಪು ಮಾಡ್ತೀವಿ. ನೈದಾನಿಕ ಪರೀಕ್ಷೆ ಯಾವ ಅಂಶ ಗುರುತಿಸೋದಕ್ಕೆ ರೂಪಿಸಲಾಗುತ್ತೆ? ಎಸ್ ಅಶ್ವಿನಿ ಮೇಡಮ್ ಅವರು ಕಲಿಕಾ ನ್ಯೂನ್ಯತೆ ಅಂತ ಹೇಳ್ತಾರೆ. ಪಾರ್ವತಿ ಮೇಡಮ್ ಅವರು ಕಲಿಕಾ ಸಮಸ್ಯೆಗಳು ಅಂತ ಹೇಳ್ತಿದ್ದಾರೆ. ಸೊ ನೋಡ್ತಾ ಹೋಗೋಣ. ಎಸ್ ಕಮೆಂಟ್ ಮಾಡ್ತಾ ಹೋಗಿ. ಸೊ ನಿಮ್ಗೆ ಪ್ರಶ್ನೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೈದಾನಿಕ ಪರೀಕ್ಷೆ ಯಾವ ಒಂದು ಅಂಶ ನೆನ್ಪಿಟ್ಕೊಳ್ಳಿ. ಎಸ್ ಸುಮಾರು ಜನ ಸರಿಯಾದ ಉತ್ತರಗಳನ್ನ ಕೊಡ್ತಾ ಇದ್ದೀರಾ. ಕೆಲವೊಬ್ರು A ಮತ್ತೆ B ಅಲ್ಲಿ ಸುಮಾರು ಜನ ಕನ್ಫ್ಯೂಷನ್ ಮಾಡ್ಕೋತಾ ಇದ್ದೀರಾ. ಎಸ್ ನೈದಾನಿಕ ಪರೀಕ್ಷೆ ಯಾವ ಅಂಶನ ಗುರುತಿಸೋಕೆ ಸಹಾಯ ಮಾಡುತ್ತೆ ಅಂತಂದ್ರೆ ಕಲಿಕಾ ಸಮಸ್ಯೆಗಳನ್ನ. ಕಲಿಕಾ ಸಮಸ್ಯೆಗಳಲ್ಲಿ ಕಲಿಕಾ ನ್ಯೂನ್ಯತೆಗಳು ಸಹ ಒಂದು. ಅವುಗಳನ್ನ ಆಮೇಲೆ ಅದು ನಾವು ಅವಳ ಬಲ ಮತ್ತೆ ದೌರ್ಬಲ್ಯಗಳನ್ನ ಕಂಡುಹಿಡ್ಕೊಂಡು ಅದಕ್ಕೆ ನಾವು ಅವರ ಸಾಮರ್ಥ್ಯದ ಆಧಾರಿತವಾಗಿ ಹೊರಗೆ ಪರೀಕ್ಷೆಗಳನ್ನ ಕೊಟ್ಟು ಅವ್ರನ್ನ ನಾವು ಡೆವಲಪ್ಮೆಂಟ್ ಮಾಡ್ತಾ ಹೋಗ್ತೇವೆ. ಆದ್ರೆ ನೈದಾನಿಕ ಪರೀಕ್ಷೆ ಯಾವ ಅಂಶವನ್ನ ಗುರುತಿಸೋದಕ್ಕೆ ಸಹಾಯ ಮಾಡುತ್ತೆ ಅನ್ನೋದಾದ್ರೆ ಕಲಿಕಾ ಸಮಸ್ಯೆಗಳನ್ನ. ಅದಕ್ಕೆ ಸುಮಾರು ಜನ ಇಲ್ಲೇ ನೀವು ಕನ್ಫ್ಯೂಷನ್ ಮಾಡ್ಕೊಳ್ತಾ ಹೋಗ್ತೀರಾ. ಸೊ ನೈದಾನಿಕ ಪರೀಕ್ಷೆ ಯಾವ ಅಂಶವನ್ನ ಗುರುತಿಸಲು ರೂಪಿಸಲು. ಸೊ ನೈದಾನಿಕ ಅಂಶ ಯಾವುದಕ್ಕೆ ಉಪಯೋಗ ಅಂತಂದಾಗ ನೀವೇನ್ ಮಾಡ್ಬೇಕಾಗುತ್ತೆ? ಕಲಿಕಾ ನ್ಯೂನ್ಯತೆಗೆ ಅದು ಕಲಿಕಾ ನ್ಯೂನ್ಯತೆ ಇರುವಂತಹ ಮಕ್ಕಳನ್ನ ಬಲ ಮತ್ತೆ ದೌರ್ಬಲ್ಯಗಳನ್ನ ಗುರುತಿಸೋದಕ್ಕೆ ಅದು ಸಹಾಯ ಮಾಡುತ್ತೆ. ಅದರಿಂದ ಆಯ್ಕೆ A ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನ ಮುಂದಿನ ಪ್ರಶ್ನೆ. ಸೊ ಇದು ಸಹ ಒಮ್ಮೆ ಟೆಟ್ ಅಲ್ಲಿ ಕೇಳುವಂತ ಪ್ರಶ್ನೆ. ಸೊ ಟೆಟ್ ಅಲ್ಲಿ ಈ ರೀತಿಯಾಗಿ ಹೆವಿ ಕನ್ಫ್ಯೂಸ್ಡ್ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ. ನಿಮ್ಗೆ ಉತ್ತರ ಗೊತ್ತಿರುತ್ತೆ, ಆಲ್ಮೋಸ್ಟ್ ಅಲ್ಲೇ ತಪ್ಪುಗಳನ್ನ ಮಾಡ್ತಾ ಹೋಗ್ತೀರಾ. ಮುಂದಿನ ಪ್ರಶ್ನೆ, ಕಲಿಕೆಯ ಮೇಲೆ ಪ್ರಭಾವ ಬೀರುವ ಪ್ರಮುಖವಾದ ಸಾಮಾಜಿಕ ಅಂಶವೆಂದರೆ? ಒಂದು ಶಾಲೆ ಪರಿಸರನ, ಮನೆ ಪರಿಸರನ, ಶಾಲೆ ಮತ್ತು ಮನೆಯ ಪರಿಸರನ, ಶಾಲೆ ಮತ್ತು ಮಾಧ್ಯಮದ ಯಾವ ಒಂದು ಸಾಮಾಜಿಕ ಅಂಶಗಳು ಒಂದು ಮಗುವಿನ ಕಲಿಕೆಯ ಮೇಲೆ ಪ್ರಭಾವ ಬೀರ್ತಾ ಹೋಗ್ತವೆ? ಮಗುವಿನ ಕಲಿಕೆಯ ಮೇಲೆ ಪ್ರಭಾವ ಬೀರುವಂತ ಸಾಮಾಜಿಕ ಅಂಶಗಳು. ಶಾಲೆ ಮತ್ತು ಪರಿಸರನ, ಮನೆ ಮತ್ತು ಪರಿಸರನ, ಶಾಲೆ ಮತ್ತು ಮನೆಯ ಪರಿಸರನ, ಶಾಲೆ ಮತ್ತು ಮಾಧ್ಯಮ. ಎಸ್ ಮೇಡಮ್, ಸುಮಾರು ಜನ ಮಾಡುವಂಥದ್ದು ಅದೇ. ತುಂಬಾ ಕನ್ಫ್ಯೂಷನ್ ಆಗ್ತಾರೆ. ನಾನು ಪ್ರಶ್ನೆ ಪ್ರಾರಂಭದಲ್ಲೇ ಹೇಳಿದೆ. ಮತ್ತೆ ಕ್ವಶನ್ ಸರಿಯಾಗಿ ಓದಲ್ಲ. ಏನಕ್ಕೆ ಅಂತಂದ್ರೆ ನಮಗೆ ಕೊಡೋದೇ 150 ನಿಮಿಷಗಳು ಕೊಟ್ಟಿರ್ತಾರೆ, 150 ಪ್ರಶ್ನೆಗಳಿರ್ತವೆ. ಸುಮಾರು ಜನ ಏನ್ ಮಾಡ್ತಾರೆ, ಗಣಿತದಲ್ಲಿ ಹೆಚ್ಚಿನ ಸಮಯನ ತಗೋತಾರೆ, ಇಲ್ಲಾಂದ್ರೆ ಸೋಷಿಯಲ್ ಸೈನ್ಸ್ ಆಗಿದ್ರೆ ಸೋಷಿಯಲ್ ಅಲ್ಲೇ ಹೆವಿ ಟೈಮ್ ತಗೋಬಿಡ್ತಾರೆ. ಸೊ ಅಲ್ಲೇ ನಿಮ್ಗೆ ಟೈಮ್ ಎಲ್ಲ ಹೋದಾಗ ನೀವು ನೆಕ್ಸ್ಟ್ ಕನ್ನಡ ಒಂದು ಆನ್ಸರ್ ಮಾಡಿರ್ತಾರೆ, ಮತ್ತೆ ಸೈಕಾಲಜಿಗೆ ಸ್ವಲ್ಪ ಸಮಯನ ಉಳಿಸ್ಕೊಂಡಿರ್ತೀರ. ಅಲ್ಲಿ ನೀವು ಪ್ರಶ್ನೆಗಳನ್ನ ಸರಿಯಾಗಿ ಓದೋದಿಲ್ಲ, ಓದಿ ಯಾವ್ದೊಂದು ರೈಟ್ ಆನ್ಸರ್ ಮಾಡ್ಬಿಟ್ಟು ಬರ್ತಾ ಇರ್ತೀರ. ಸೊ ಅಲ್ಲಿ ನಿಮ್ಗೆ ತಪ್ಪಾಗ್ತಾ ಹೋಗುತ್ತೆ.
ಸೊ ಕಲಿಕೆ ಮೇಲೆ ಪ್ರಭಾವ ಬೀರುವ ಪ್ರಮುಖವಾದ ಸಾಮಾಜಿಕ ಅಂಶವೆಂದರೆ ಯಾವುದು ಅಂತಂದ್ರೆ, ಒಂದು ಶಾಲೆಯ ಪರಿಸರವೂ ಹೌದು, ಮನೆಯ ಪರಿಸರವೂ ಹೌದು. ಎರಡೂ ಸಹ ಮಗುವಿನ ಮೇಲೆ ಹೆಚ್ಚಾಗಿ ಪ್ರಭಾವಗಳನ್ನ ಬೀರ್ತಾ ಹೋಗುತ್ತೆ. ಅದರಿಂದ ಆಯ್ಕೆ ಸಿ ಶಾಲೆ ಮತ್ತು ಪರಿಸರ, ಇದಕ್ಕೆ ಮನೆಯ ಪರಿಸರ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನ ಮುಂದಿನ ಪ್ರಶ್ನೆ, ಸುಮಾರು ಆಲ್ಮೋಸ್ಟ್ ಎಲ್ಲರೂ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದಾರೆ. ಯಾರು ಈ ಒಂದು ಪ್ರಶ್ನೆಗೆ ತಪ್ಪನ್ನ ಉತ್ತರ ಕೊಟ್ಟಿಲ್ಲ. ಮಂಜುನಾಥ್ ಸರ್ ಅವರು ಬಿ ಅಂತ ಹೇಳ್ತಿದ್ದಾರೆ. ಸರ್ ಮನೆ ಪರಿಸರವೂ ಹೌದು, ಅದೇ ರೀತಿಯಾಗಿ ಶಾಲೆ ಪರಿಸರವೂ ಸಹ ಹೆವಿ ಇಂಪಾರ್ಟೆಂಟ್. 29ನೇ ಪ್ರಶ್ನೆ, ಇಂದಿನ ಕಲಿಕೆಯು ಹೊಸ ಕಲಿಕೆಗೆ ಅನುಕೂಲಕವಾಗಿದ್ದರೆ ಆ ಕಲಿಕೆಯೇ ಧನಾತ್ಮಕ ಕಲಿಕಾ ವರ್ಗಾವಣೆಯನ್ನ, ಋಣಾತ್ಮಕ ಕಲಿಕಾ ವರ್ಗಾವಣೆಯನ್ನ, ಪಾರ್ಶ್ವ ಕಲಿಕಾ ವರ್ಗಾವಣೆಯನ್ನ, ಇಲ್ಲ ಶೂನ್ಯ ಕಲಿಕಾ ವರ್ಗಾವಣೆಯನ್ನ. ನಾವು ಹಿಂದೆ ಏನೋ ಒಂದು ಕಲ್ತಿರ್ತೀವಿ, ಅದು ಹೊಸ ಕಲಿಕೆಗೆ ಅನುಕೂಲವಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಸೈಕಲ್ ನ ಕಲ್ತಿರ್ತೀವಿ, ಅದು ನಮ್ಗೆ ಸ್ಕೂಟಿ ಓಡಿಸೋಕೆ ಹೆಲ್ಪ್ ಮಾಡುತ್ತೆ. ಅದು ಎಂತ ಕಲಿಕಾ ವರ್ಗಾವಣೆ? ಲರ್ನ್ ವಿತ್ ಅನ್ವಿತ್ ಅಂಡ್ ಅದ್ವೈತ್ ಅವರು ಸಹ ಸರಿಯಾದ ಉತ್ತರಗಳನ್ನ ಕೊಡ್ತಾ ಇದ್ದೀರಾ. ಧನಾತ್ಮಕ ಕಲಿಕಾ ವರ್ಗಾವಣೆ ಅಂತ ಅಶ್ವಿನಿ ಮೇಡಮ್ ಅವರು ಅಂತ ಹೇಳ್ತಾ ಇದ್ದಾರೆ. ಸುಮಾರು ಜನ ಒಂದೇ ಉತ್ತರವನ್ನ ಕೊಡ್ತಾ ಇದ್ದಾರೆ, ಧನಾತ್ಮಕ ಕಲಿಕಾ ವರ್ಗಾವಣೆ ಅಂತ. ಹೌದು, ಈಗ ನಾವೇನೋ ಹಿಂದೆ ಕಲ್ತಿರ್ತೀವಿ, ಹಿಂದಿನ ತರಗತಿಯಲ್ಲಿ ಏನೋ ಒಂದು ಕೆಲವೊಂದು ಲೆಕ್ಕಗಳನ್ನ ಕಲ್ತಿರ್ತೀವಿ, ಅದು ಈ ತರಗತಿಗೆ ಲೆಕ್ಕಗಳು ನಮ್ಗೆ ಅವೇ ಬರ್ತಿದಾವೆ ಅಂದಾಗ ನಮ್ಗೆ ಏನಾಗುತ್ತೆ, ನಮ್ಗದು ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಹೆಲ್ಪ್ಫುಲ್ ಅಂತಂದಾಗ ಅದು ಯಾವ ರೀತಿಯಾಗಿ ಪಾಸಿಟಿವ್ ಲರ್ನಿಂಗ್ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ, ಅಂದ್ರೆ ಅಲ್ಲಿ ಧನಾತ್ಮಕ ಕಲಿಕಾ ವರ್ಗಾವಣೆ ಆಗ್ತಾ ಹೋಗುತ್ತೆ. ಅದರಿಂದ ಆಯ್ಕೆ ಎ ಧನಾತ್ಮಕ ಕಲಿಕಾ ವರ್ಗಾವಣೆ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಎಸ್ ಮೇಡಮ್, ಸರಿಯಾದ ಉತ್ತರಗಳನ್ನ ಎಲ್ಲರೂ ಕೊಡ್ತಾ ಇದ್ದೀರಾ. ಸುನೀತಾ ಮೇಡಮ್ ಅವರು ಹಿ ಅಂತ ಹೇಳಿದ್ರೆ, ನೀಲಮ್ಮ ಮೇಡಮ್ ಅವರು ಸಹ ಹಿ ಅಂತ ಹೇಳಿದ್ರೆ, ಎಸ್ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಸಂಖ್ಯೆ, ಅಕ್ಷರಗಳು, ಪದಗಳು ಅಥವಾ ಹೆಸರುಗಳನ್ನ ಒಮ್ಮೆಗೆ ಮಾತ್ರ ನೆನಪಿನಲ್ಲಿರುವಂತಹ ಮಿತ ಸಾಮರ್ಥ್ಯ ಏನಾಗಿರುತ್ತೆ? ಅಂದ್ರೆ ಒಂದು ಮಗು, ಈಗ ನೀವೇನ ಪಾಠ ಮಾಡ್ತಿದ್ದೀರಾ, ಅದು ಸಂಖ್ಯೆಗಳು, ಅಕ್ಷರಗಳು, ಪದಗಳು, ಹೆಸರುಗಳು ಎಲ್ಲ ಹೇಳಿರ್ತೀರಾ, ಅದು ಆ ಸಮಯಕ್ಕೆ ಕಷ್ಟ ನೆನ್ಪಿಡುತ್ತೆ, ಆಮೇಲೆ ನೆನ್ಪಿಡಲ್ಲ ಅದು. ಹಾಗಾದ್ರೆ ಅದಕ್ಕೆ ಎಂತ ಸ್ಮೃತಿ ಇದೆ? ಅಲ್ಪಕಾಲದ ಸ್ಮೃತಿನ, ದೀರ್ಘಕಾಲದ ಸ್ಮೃತಿನ, ಇಂದ್ರಿಯ ಸ್ಮೃತಿನ, ಕಾರ್ಯನಿರ್ವಹಿಸುವ ಸ್ಮೃತಿನ? ಎಸ್, ಇದು ಆಲ್ಮೋಸ್ಟ್ ಡೈರೆಕ್ಟ್ ಕ್ವಶನ್. ಇದು ಆಲ್ಮೋಸ್ಟ್ ಎಲ್ಲರೂ ಸರಿ ಉತ್ತರಗಳನ್ನ ಕೊಡ್ತೀರಾ ಅಂತ ಅನ್ಕೊಂಡಿದ್ದೇನೆ. ಮಿತ ಸಾಮರ್ಥ್ಯ. ಆ ಮಗು ಹೆಚ್ಚಿನ ಕಾಲ ಸಾಮರ್ಥ್ಯ ನೆನ್ಪಿಟ್ಕೊಳಕ್ ಸಾಧ್ಯ ಇಲ್ಲ ಅಂತಂದಾಗ ಏನಾಗುತ್ತೆ? ಎಸ್, ಸುಮಾರು ಜನ ಸರಿಯಾದ ಉತ್ತರಗಳನ್ನ ಕೊಡ್ತಾ ಇದ್ದೀರಾ. ಅದು ಎಂತ ಸಾಮರ್ಥ್ಯ ಆಗಿರುತ್ತೆ ಅಂತಂದ್ರೆ, ಅಲ್ಪಕಾಲದ ಸಾಮರ್ಥ್ಯ, ಅಲ್ಪಕಾಲದ ಸ್ಮೃತಿ ಅಥವಾ ಅಲ್ಪಕಾಲದ ನೆನಪು ಆಗಿರುತ್ತೆ. ಅದರಿಂದ ಆಯ್ಕೆ ಎ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ದೀಪಿಕಾ ಮೇಡಮ್ ಅವರು ಸಹ ಸರಿಯಾದ ಉತ್ತರಗಳನ್ನ ಕೊಟ್ಟಿದ್ದೀರಾ. ಎಸ್ ಮೇಡಮ್, ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ವಿಶೇಷ ಅಗತ್ಯತೆಯುಳ್ಳ ಮಕ್ಕಳನ್ನ ಸಾಮಾನ್ಯವಾದ ಮಕ್ಕಳೊಂದಿಗೆ ಜೊತೆಗೂಡಿಸಿ ಸಾಮಾನ್ಯ ತರಗತಿಯಲ್ಲಿ ಶಿಕ್ಷಣ ನೀಡುವುದಕ್ಕೆ ನಾವೇನಂತ ಕರಿತಾ ಹೋಗ್ತೇವೆ? ವಿಶೇಷ ಶಿಕ್ಷಣ ಅಂತ ಹೇಳ್ತೇವ, ಸಮನ್ವಯ ಶಿಕ್ಷಣ ಅಂತ ಕರಿತೀವ, ಸಾಮಾನ್ಯ ಶಿಕ್ಷಣ ಅಂತ ಕರಿತೀವ, NOA ಅಂತಂದ್ರೆ ನನ್ ಆಫ್ ದ ಅಬೌವ್, ಮೇಲಿನ ಯಾವುದು ಅಲ್ಲ ಅಂತ. ಒಂದು ವಿಶೇಷ ಅಗತ್ಯತೆಯುಳ್ಳ ಮಕ್ಕಳನ್ನ ಸಾಮಾನ್ಯ ಮಕ್ಕಳೊಂದಿಗೆ ಜೊತೆಗೂಡಿಸಿ ಸಾಮಾನ್ಯ ತರಗತಿಯಲ್ಲಿ ನಾವು ಶಿಕ್ಷಣ ಬೋಧನೆ ಮಾಡ್ತೀವಿ, ಅದು ಎಂತ ಬೋಧನೆ, ಎಂತ ಶಿಕ್ಷಣ ಅದು? ಎಸ್, ಸುಮಾರು ಜನ ಸರಿಯಾದ ಉತ್ತರಗಳನ್ನ ಕೊಡ್ತಾ ಇದ್ದೀರಾ. 31, ಆಲ್ಮೋಸ್ಟ್ ಎಲ್ಲರೂ ಬಿ ಉತ್ತರವನ್ನೇ ಕೊಡ್ತಾ ಇದ್ದೀರಾ. ಎಸ್, ಅದನ್ನ ನಾವು ಸಮನ್ವಯ ಶಿಕ್ಷಣ ಅಂತ ಕರಿತೇವೆ. ಒಂದನೇ ನೆನ್ಪಿಡಿ, ಕೆಟ್ಟಿಗೆ ನಿಮಗೆ ಇದರ ಆಧಾರಿತವಾಗಿ 7 ರಿಂದ 8 ಅಂಕಗಳು ಇರ್ತವೆ. ಸೊ ಈ ಒಂದು ಕಾನ್ಸೆಪ್ಟ್ ನ ಹೆವಿ ಒಂದು ನಾವು ಜಾಸ್ತಿ ಓದಿರೋದಿಲ್ಲ, ಆದ್ರೆ ತುಂಬಾ ಟಾಪಿಕ್ಸ್ ಇಲ್ಲ ಸಮನ್ವಯ ಶಿಕ್ಷಣದ ಮೇಲೆ, ಕೆಲವೊಂದು ಕಡಿಮೆ ಟಾಪಿಕ್ಸ್ ಇದಾವೆ. ಆ ಒಂದು ಟಾಪಿಕ್ಸ್ ನ ಹೆಚ್ಚಾಗಿ ಓದ್ತಾ ಹೋಗಿ. ಸಮನ್ವಯ ಶಿಕ್ಷಣ ಮೇಲೆ ನಿಮಗೆ ಸರಿಸುಮಾರು 7 ರಿಂದ 8 ಪ್ರಶ್ನೆಗಳು ಬರ್ತಾ ಹೋಗ್ತವೆ ಇನ್ಕ್ಲೂಸಿವ್ ಎಜುಕೇಶನ್ ಮೇಲೆ. ಸೊ ಅದರಿಂದ ಆಯ್ಕೆ ಬಿದ್ದಕ್ಕೆ ಸರಿಯಾದ ಉತ್ತರಗಳು ಆಗಿರ್ತವೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಒಂದು ಪರಿಕಲ್ಪನೆ ಅಥವಾ ಒಂದು ಕಾನ್ಸೆಪ್ಟ್ ನ ಬೋಧಿಸುವಾಗ ತರಗತಿಯಲ್ಲಿ ಶಿಕ್ಷಕರು ಮೊದಲು ಒಂದು ವ್ಯಾಖ್ಯಾನವನ್ನ ಹೇಳ್ತಾರೆ. ವ್ಯಾಖ್ಯಾನವನ್ನ ನಿರೂಪಿಸಿದ ನಂತರ ಪರಿಶೀಲನೆಗಾಗಿ ಕೆಲವೊಂದು ಉದಾಹರಣೆಗಳನ್ನ ಹೇಳ್ತಾರೆ. ಇಲ್ಲಿ ಶಿಕ್ಷಕರು ಯಾವ ರೀತಿಯ ವಿಧಾನವನ್ನ ಅನುಸರಣೆ ಮಾಡ್ತಾ ಇದ್ದಾರೆ? ಈ ವಿಶ್ಲೇಷಣೆಯ ವಿಧಾನವ, ಸಂಶ್ಲೇಷಣಾ ವಿಧಾನವನ, ಅನುಗಮನ ವಿಧಾನವ, ನಿಗಮನ ವಿಧಾನವ? ಸೊ ನೀವು ಡೈರೆಕ್ಟ್ ಆಗಿ ಇಲ್ಲಿ ಏನ್ ನೋಡ್ಬೇಕು, ಮೊದಲಿಗೆ ಈ ರೀತಿ ಪ್ರಶ್ನೆಗಳು ಬಂದಾಗ ನೀವೇನ್ ಮಾಡ್ಬೇಕು, ವ್ಯಾಖ್ಯಾನ ಎಲ್ಲಿದೆ, ಉದಾಹರಣೆಗಳು ಎಲ್ಲಿದಾವೆ ಅನ್ನೋದು ನೋಡ್ಬೇಕು. ಸೊ ವ್ಯಾಖ್ಯಾನ ಮೊದಲು ಬಂದಿದೆಯಾ, ಉದಾಹರಣೆ ಮೊದಲು ಬಂದಿದೆಯಾ ಅನ್ನುವಂಥದ್ದು. ಸೊ ಉದಾಹರಣೆ ಮೊದಲಿಗೆ ಬಂದಿದ್ರೆ ಅದನ್ನ ನಾವೆಂತ ಕರಿತೀವಿ? ಅನುಗಮನ ವಿಧಾನ ಅಂತ ಕರಿತೀವಿ. ಆದ್ರೆ ಇಲ್ಲಿ ಮೊದಲು ಏನ್ ಬಂದಿದೆ, ಮೊದಲು ಏನು ಶಿಕ್ಷಕರು ವ್ಯಾಖ್ಯಾನ ಮಾಡ್ಬಿಟ್ಟಿದ್ದಾರೆ. ವ್ಯಾಖ್ಯಾನ ಮಾಡಿದ ಆದ್ಮೇಲೆ ಉದಾಹರಣೆಗಳು ಕೊಟ್ಟಿದ್ದಾರೆ. ಸೊ ಉದಾಹರಣೆಗಳು ಕೊಟ್ಟಾಗ ನಮ್ಗೆ ಏನಾಗುತ್ತೆ, ಅದು ನಿಗಮನ ವಿಧಾನವಾಗುತ್ತೆ. ಸೊ ಅದರಿಂದ ಆಯ್ಕೆ ಡಿ ನಿಗಮನ ವಿಧಾನ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ.
ಎಸ್, ಆಲ್ಮೋಸ್ಟ್ ಎಲ್ಲರೂ ಸರಿಯಾದ ಉತ್ತರಗಳನ್ನ ಕೊಟ್ಟಿದ್ದಾರೆ. ಶ್ವೇತಾ ಮೇಡಮ್ ಅವರು, ಹಿರಮ್ಮ ಮೇಡಮ್ ಅವರು, ನಾಗರಾಜ್ ಸರ್ ಎಲ್ಲರೂ ಸರಿಯಾದ ಉತ್ತರಗಳನ್ನ ಕೊಟ್ಟಿದ್ದಾರೆ. ಸರ್ ಎಲ್ಲರೂ ನಿಗಮನ ವಿಧಾನವನ್ನು ಕೊಟ್ಟಿದ್ದಾರೆ. ಸೊ ನಿಮ್ಗೆ ಆಲ್ಮೋಸ್ಟ್ ಕನ್ಫ್ಯೂಷನ್ ಆಗೋದು ಇಲ್ಲೇ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ. ಸೊ ಇಲ್ಲಿ ಇವೆರಡನ್ನ ನೆನ್ಪಿಡಿ, ವ್ಯಾಖ್ಯಾನ ಮತ್ತೆ ಉದಾಹರಣೆ ಅನ್ನುವಂಥದ್ದು ಈ ಎರಡು ಮೇನ್ ಇಂಪಾರ್ಟೆಂಟ್ ಪದಗಳು. ಸೊ ಉದಾಹರಣೆ ಮೊದಲಿಗೆ ಬಂದಿತ್ತಾ, ಅದು ಅನುಗಮನ ವಿಧಾನ. ವ್ಯಾಖ್ಯಾನ ತದನಂತರ ಬಂದಿತ್ತಾ, ನಿಗಮನ ವಿಧಾನ. ನಿಮ್ಗೆ ಅತಿ ಹೆಚ್ಚಾಗಿ ಕೇಳಕ್ ಹೋಗೋದು ಸಂಶ್ಲೇಷಣೆ ವಿಶ್ಲೇಷಣೆ ವಿಧಾನದ ಮೇಲೆ ಅತಿ ಹೆಚ್ಚಾಗಿ ಪ್ರಶ್ನೆಗಳನ್ನ ಕೇಳಕ್ ಹೋಗೋದಿಲ್ಲ. ಅನುಗಮನ ಮತ್ತೆ ನಿಗಮನ ವಿಧಾನದ ಮೇಲೆ ಹೆಚ್ಚಾಗಿ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಆದ್ರಿಂದ ಈ ಒಂದು ಕಾನ್ಸೆಪ್ಟ್ ಮೇಲೆ ಹೆಚ್ಚಾಗಿ ಒಂದು ವರ್ಕ್ನ ಮಾಡ್ತಾ ಹೋಗಿ. ಮುಂದಿನ ಪ್ರಶ್ನೆ, ಮಕ್ಕಳ ವಿಕಸನದಲ್ಲಿ ಅತ್ಯಂತ ಪ್ರಮುಖವಾದ ಚಿಹ್ನೆ ಆಧಾರಿತ ನಡವಳಿಕೆ ಯಾವುದು? ಇದು ಒಮ್ಮೆ ಟಿ 1ರಲ್ಲಿ ಕೇಳುವಂತ ಪ್ರಶ್ನೆ ಒಂದು ಇದಾಗಿದೆ. ಮಕ್ಕಳ ವಿಕಸನದಲ್ಲಿ ಅತ್ಯಂತ ಪ್ರಮುಖವಾದ ಚಿಹ್ನೆ ಆಧಾರಿತ ನಡವಳಿಕೆ ಯಾವುದು? ಆಂಗಿಕ ಸನ್ನೆಗಳ, ಮಾತನಾಡುವಿಕೆನ, ಅಶಾಬ್ದಿಕ ಚಿಹ್ನೆಗಳ, ಸಾಂಕೇತಿಕವಾಗಿ ಪ್ರತಿನಿಧಿಸುವಿಕೆನ? 32D ಅಂತ 33 ಹೇಳಿ. 33ಗೆ ಆನ್ಸರ್ ಮಾಡ್ತಾ ಹೋಗಿ. ಮಕ್ಕಳ ವಿಕಸನದಲ್ಲಿ ಅತ್ಯಂತ ಪ್ರಮುಖವಾದ ಚಿಹ್ನೆ ಆಧಾರಿತ ನಡವಳಿಕೆ. ಸೊ ಉತ್ತರಗಳು ತಪ್ಪಾಗಿದ್ರು ಪರವಾಗಿಲ್ಲ, ನೀವು ಆನ್ಸರ್ ಮಾಡ್ತಾ ಹೋಗಿ. ಸೊ ನಿಮ್ಗೆ ಅದು ಉತ್ತರ ಸರಿನೋ ತಪ್ಪು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಸುಮಾರು ಜನ ಆಂಗಿಕ ಸನ್ನೆಗಳು ಅಂತ ಹೇಳ್ತಾ ಇದ್ದಾರೆ. ಸೊ ಮಕ್ಕಳ ವಿಕಸನದಲ್ಲಿ ಅತ್ಯಂತ ಪ್ರಮುಖವಾದ ಚಿಹ್ನೆ ಆಧಾರಿತ ನಡವಳಿಕೆ ಏನು ಅಂತಂದ್ರೆ ಅದು ಮಾತನಾಡೋದು. ಆಯ್ಕೆ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಮಾತನಾಡುವಿಕೆ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಅದರಿಂದ ಆಯ್ಕೆ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ 34ನೇ ಪ್ರಶ್ನೆ. ಈ ಕೆಳಗಿನ ಕಾರ್ಯವನ್ನು ನಿರ್ವಹಿಸಲು ಒಬ್ಬ ವ್ಯಕ್ತಿ ಹೊಂದಿರುವ ಸಾಮರ್ಥ್ಯಕ್ಕೆ ಅನುಪಾತಕ್ಕನುಗುಣವಾಗಿ ಅವನ ಬುದ್ಧಿಶಕ್ತಿ ಇರುತ್ತೆ. ಪಾರ್ಶ್ವ ಆಲೋಚನೆನ, ಮೂರ್ತ ಕಾರಣೀಕರಿಸುವಿಕೆನ, ಮೂರ್ತ ಆಲೋಚನೆನ, ಅಮೂರ್ತ ಆಲೋಚನೆನ? ಅಂತಂದ್ರೆ ಒಬ್ಬ ವ್ಯಕ್ತಿಯ ಸಾಮರ್ಥ್ಯವನ್ನು ನಾವು ಯಾವ ಆಲೋಚನೆಗಳ ಮೇಲೆ ಆಧಾರಿತವಾಗಿ ಅವನ್ನ ಅಳಿತೀವಿ ಎನ್ನುವಂಥದ್ದು. ಅದು ಅವನು ಪಾರ್ಶ್ವ ಆಲೋಚನೆ ಮಾಡ್ತಾ ಇದ್ದಾನ, ಮೂರ್ತ ಕಾರಣೀಕರಿಸುವಿಕೆ ಕೊಡ್ತಾ ಇದ್ದಾನ, ಕಾರಣಗಳನ್ನ ಕೊಡ್ತಾ ಇದ್ದಾನ, ಮೂರ್ತ ಆಲೋಚನೆ ಮಾಡ್ತಾ ಇದ್ದಾನ, ಅಮೂರ್ತ ಆಲೋಚನೆಗಳನ್ನ ಮಾಡ್ತಾ ಇದ್ದಾನ? ಈ ಕೆಳಗಿನ ಕಾರ್ಯವನ್ನು ನಿರ್ವಹಿಸಲು ಒಬ್ಬ ವ್ಯಕ್ತಿ ಹೊಂದಿರುವ ಸಾಮರ್ಥ್ಯಕ್ಕೆ ಅನುಪಾತಕ್ಕನುಗುಣವಾಗಿ ಅವನ ಬುದ್ಧಿಶಕ್ತಿ ಇರುತ್ತೆ. ಸುಮಾರು ಜನ 34ಗೆ ಸಿ ಅಂತ ಉತ್ತರಗಳನ್ನ ಕೊಡ್ತಾ ಇದ್ದೀರಾ. ಸೊ ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರೆ 34ಗೆ ಉತ್ತರ ಆಪ್ಷನ್ ಡಿ, ಅಮೂರ್ತ ಆಲೋಚನೆ. ಸೊ ಆ ವ್ಯಕ್ತಿ ಎಷ್ಟು ಅಮೂರ್ತತೆಯಿಂದ ಆಲೋಚನೆ ಮಾಡ್ತಾ ಇದ್ದಾನೆ ಅನ್ನೋದನ್ನ ನಾವು ನೋಡಿ ಅವನ ಒಂದು ಬುದ್ಧಿಗುಣದ ಸಾಮರ್ಥ್ಯವನ್ನು ನೋಡ್ತಾ ಹೋಗ್ತೇವೆ. ಫಾರ್ ಎಕ್ಸಾಂಪಲ್ ನಾವು ಎಲ್ಲರೂ ಮೂರ್ತತೆಯಿಂದ, ಸೊ ಫಾರ್ ಎಕ್ಸಾಂಪಲ್ ನಿಮ್ಗೀಗ 3+4 ಅನ್ನೋದು ಎಷ್ಟು ಅನ್ನೋದಾದ್ರೆ ಡೈರೆಕ್ಟ್ ಆಗಿ ಕೇಳ್ಬಿಡ್ತೀರಾ 7 ಎನ್ನುವಂಥದ್ದು. ಸೊ ಅದು ಮೂರ್ತ ಆಲೋಚನೆ, ನಮ್ಗೆ ಆಲ್ರೆಡಿ ಗೊತ್ತಿರುವಂಥದ್ದು. ಅದೇ ಈಗ ಒಂದು ಮರದ ಮೇಲೆ ಬೆಂಕಿ ಅಂಟ್ಕೊಳ್ತಾ ಇದೆ, ಫಾರ್ ಎಕ್ಸಾಂಪಲ್ ಇಲ್ಲ ಅಂತಂದ್ರೆ ರಾತ್ರಿ ಸಮಯದಲ್ಲಿ ಹುಣಸೆ ಮರದ ಕೆಳಗಡೆ ಹೋಗ್ಬೇಡಿ ಅಂತ ಹೇಳಿದಾಗ ಮಗು ಏನ್ ಮಾಡುತ್ತೆ? ಮಗುಗೆ ಅಮೂರ್ತತೆಯಿಂದ ಆಲೋಚನೆ ಮಾಡಿದಾಗ ಅದಕ್ಕೆ ರೀಸನ್ ಕಂಡುಕೊಂಡಿದೆ ಅಂತಂದ್ರೆ ಅಲ್ಲಿ ಅವನ ಬುದ್ಧಿ ಸಾಮರ್ಥ್ಯವನ್ನು ನಾವು ಡಿಫ್ರೆಂಟ್ ಆಗಿ ನೋಡ್ತಾ ಹೋಗ್ತೇವೆ. ಎಷ್ಟಪ್ಪ ಅವನು ಬುದ್ಧಿವಂತ, ಅವನೆಲ್ಲ ತಿಳ್ಕೊಂಡಿದ್ದಾನೆ ಅಂತ. ಅಂದ್ರೆ ಅಮೂರ್ತತೆಯಿಂದ ಯಾವೆಲ್ಲ ಆಲೋಚನೆ ಮಾಡ್ತಾವೋ ಅಲ್ಲಿ ನಾವು ಅವನ ಸಾಮರ್ಥ್ಯವನ್ನು ನೋಡ್ತಾ ಹೋಗ್ತೇವೆ, ಡಿಫ್ರೆಂಟ್ ಮಾಡ್ತಾ ಹೋಗ್ತೇವೆ. ಅದರಿಂದ ಆಯ್ಕೆ ಡಿ, ಅಮೂರ್ತ ಆಲೋಚನೆ ಇದಕ್ಕೆ ಸರಿಯಾದ ಉತ್ತರಗಳಾಗಿರುತ್ತೆ. ಸೊ ಇವೆಲ್ಲ ನಿಮಗೆ ಇಂದಿನ ಟಿಇಟಿಗಳಲ್ಲಿ ಕೇಳುವಂತ ಕೆಲವೊಂದು ಪ್ರಶ್ನೆಗಳಾಗಿದ್ದಾವೆ. ಮುಂದಿನ ಪ್ರಶ್ನೆ, ಅದುಮಿಟ್ಟ ಭಾವನೆಗಳನ್ನ ಹೊರಹಾಕುವುದು ಅವಶ್ಯಕವಾಗಿರುತ್ತದೆ. ಇದು ಏನಕ್ಕೆ? ಆಸಕ್ತಿಯನ್ನ ಕೆರಳಿಸೋದಕ್ಕ, ಅವಧಾನವನ್ನ ಸೆಳೆಯೋದಕ್ಕ, ಜೀವಿಯ ಸ್ವಾಸ್ಥ್ಯಕ್ಕಾಗಿನ, ಸಂಜ್ಞಾನಾತ್ಮಕ ಬೆಳವಣಿಗೆಗಾಗ? ಇದನ್ನ ಟಿಟ್ಟಲ್ಲಿ 2 ಸಲ ಕೇಳಿದ್ದಾರೆ. ಸೊ ರಿಪೀಟೆಡ್ ಕ್ವಶನ್ ಇದು. ಅದುಮಿಟ್ಟ ಭಾವನೆಗಳನ್ನ ಹೊರಹಾಕುವುದು ಅವಶ್ಯಕವಾಗಿರುವುದು ಏನಕ್ಕೆ? ಆಸಕ್ತಿಯನ್ನ ಕೆರಳಿಸಲ, ಅವಧಾನವನ್ನ ಸೆಳೆಯಲ, ಜೀವಿಯ ಸ್ವಾಸ್ಥ್ಯಕ್ಕಾಗಿನ, ಸಂಜ್ಞಾನಾತ್ಮಕ ಬೆಳವಣಿಗೆಗಾಗಿ? ಎಸ್, ಆಲ್ಮೋಸ್ಟ್ ಎಲ್ಲರೂ ಸರಿಯಾದ ಉತ್ತರಗಳನ್ನ ಕೊಡ್ತಾ ಇದ್ದಾರೆ. ಕೆಲವೊಬ್ಬರು ಬಿ, ಅವಧಾನವನ್ನ ಸೆಳೆಯಲು ಅಂತ ಹೇಳ್ತಿದ್ದಾರೆ, ಕೆಲವೊಬ್ಬರು ಸಂಜ್ಞಾನಾತ್ಮಕ ಬೆಳವಣಿಗೆ, ಕೆಲವೊಬ್ಬರು ಜೀವಿಯ ಸ್ವಾಸ್ಥ್ಯಕ್ಕಾಗಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮಲ್ಲಿರುವಂತ ಭಾವನೆಗಳನ್ನ ಹೊರಹಾಕೋದು ಏನಕ್ಕೆ ಅಂತಂದ್ರೆ ಜೀವಿ ಸ್ವಾಸ್ಥ್ಯಕ್ಕಾಗಿ. ಆದ್ರಿಂದ ಆಯ್ಕೆ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ 36ನೇ ಪ್ರಶ್ನೆ. ವೈಗೋಟ್ಸ್ಕಿ ಅವರ ಪ್ರಕಾರ ಮಕ್ಕಳ ಕಲಿಕೆ ಮೇಲೆ ಬಲವಾಗಿ ಪ್ರಭಾವ ಬೀರುವಂತದ್ದು. ಸೊ ಇದು ಸಹ ರಿಪೀಟೆಡ್ ಕ್ವಶನ್. ಸೊ
ಸೊ 2 to 3 ಟೈಮ್ಸ್ ಕ್ವಶನ್ ರಿಪೀಟ್ ಆಗಿದೆ. ಸಾಮಾಜಿಕಾಂಶನ, ನೈತಿಕಾಂಶನ, ಶಾರೀರಿಕಾಂಶನ, ಸಂವೇಗಾತ್ಮಕ ಅಂಶನ. ವೈಗೋಟ್ಸ್ಕಿ ಅವರ ಪ್ರಕಾರ ಮಕ್ಕಳ ಮೇಲೆ ಬಲವಾಗಿ ಪ್ರಭಾವ ಬೀರುವಂತದ್ದು. ಒಂದನ್ನ ನೆನ್ಪಿಟ್ಕೊಳ್ಳಿ, ವೈಗೋಟ್ಸ್ಕಿ ಅಂತ ಎಲ್ಲಾದ್ರೂ ಹೆಸರು ಬರ್ಲಿ, ಒಂದು ಎರಡು ಮೂರು ಪದಗಳನ್ನು ನೆನ್ಪಿಟ್ಕೊಳ್ಳಿ. ಒಂದು ಸ್ಕ್ಯಾಫೋಲ್ಡಿಂಗ್, ಮತ್ತೊಂದು ಸಾಮಾಜಿಕ, ಮತ್ತೊಂದು ಸಾಂಸ್ಕೃತಿಕ. ಈ 3 ಅಂಶಗಳನ್ನ ನೆನ್ಪಿಟ್ಕೊಳ್ಳಿ. ಸೊ ಏನು ನೆನಪಿಲ್ಲ ಅಂದ್ರೆ ಸಾಮಾಜಿಕ ಮತ್ತೆ ಸಾಂಸ್ಕೃತಿಕ ಅಂಶಗಳನ್ನ ನೆನ್ಪಿಟ್ಕೊಳ್ಳಿ. ಆ ವರ್ಡ್ಸ್ ಕಾಣಿಸಿದ್ರೆ ಸಾಕು, ಅದಕ್ಕೆ ಆನ್ಸರ್ ಮಾಡ್ತಾ ಹೋಗಿ. ಸೊ ನಿಮ್ಗೆ ವೈಗೋಟ್ಸ್ಕಿ ಅವರ ಪ್ರಕಾರ ಬಲವಾಗಿ ಮಕ್ಕಳ ಮೇಲೆ ಪ್ರಭಾವ ಬೀರುವಂತದ್ದು ಯಾವುದು ಅಂತಂದ್ರೆ ಸಾಮಾಜಿಕ ಅಂಶ ಅವರ ಪ್ರಕಾರ. ಅದರಿಂದ ಆಯ್ಕೆಯೇ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ 37ನೇ ಪ್ರಶ್ನೆ. ರವಿಯ ಕೈಬರಹವು ಕಾರ್ತಿಕ್ನ ಕೈಬರಹಕ್ಕಿಂತ ಉತ್ತಮವಾಗಿದೆ. ಈ ಬರವಣಿಗೆಯಲ್ಲಿನ ಭಿನ್ನತೆಗೆ ಕಾರಣ ಏನು? ಎ ಅಧ್ಯಯನ ಅಭ್ಯಾಸ, ಮನೋಚಲನಾತ್ಮಕ ಕೌಶಲ್ಯ, ಆಯ್ಕೆ ಸಿ ಅಭಿಕ್ಷಮತೆ, ಆಯ್ಕೆ ಡಿ ಆಸಕ್ತಿ. ಫಾರ್ ಎಕ್ಸಾಂಪಲ್, ಬೇರೆಯವರ ಕೈಬರಹ ನಿಮ್ಮ ಕೈಬರಹಕ್ಕಿಂತ ಉತ್ತಮವಾಗಿದೆ ಅಂತಂದ್ರೆ ಆ ಬರವಣಿಗೆಯಲ್ಲಿನ ಭಿನ್ನತೆಗೆ ಕಾರಣ ಏನು? ಅಧ್ಯಯನ ಅಭ್ಯಾಸನ, ಮನೋಚಲನಾತ್ಮಕ ಕೌಶಲ್ಯವ, ಅಭಿಕ್ಷಮತೆನ, ಆಸಕ್ತಿನ? ಸುಮಾರು ಜನ 37ಗೆ ಸಿ ಅಭಿಕ್ಷಮತೆ ಅಂತ ಹೇಳಿದ್ರೆ, ಇನ್ನ ಕೆಲವರು ಮನೋಚಲನಾತ್ಮಕ ಕೌಶಲ್ಯ ಅಂತ ಹೇಳಿದರೆ. ಅಶ್ವಿನಿ ಮೇಡಮ್ ಅವರು 37A ಅಧ್ಯಯನ ಅಭ್ಯಾಸ ಅಂತ ಹೇಳಿದ್ದಾರೆ. ಸೊ ಈಗ ಒಬ್ಬರ ಕೈಬರಹ ಇನ್ನೊಬ್ಬ ಕೈಬರಹಕ್ಕಿಂತ ಉತ್ತಮವಾಗಿದೆ ಅಂತಂದ್ರೆ ಅಲ್ಲಿ ಅವರಲ್ಲಿ ಎಂತ ಕೌಶಲ್ಯಗಳಿರ್ತವೆ ಅಂತಂದ್ರೆ ಮನೋಚಲನಾತ್ಮಕ ಕೌಶಲ್ಯಗಳಿರ್ತವೆ. ಆ ಮನೋಚಲನಾತ್ಮಕ ಒಂದು ಕೌಶಲ್ಯಗಳಿರಂತೆ ಅವರಿಂದ ಒಬ್ಬರಿಂದ ಒಬ್ಬರಿಗೆ ಅದು ವಿಭಿನ್ನ ಆಗ್ತಾ ಹೋಗುತ್ತೆ. ಎಸ್, ಇದಕ್ಕೆ ಆಯ್ಕೆ ಬಿ ಸರಿಯಾದ ಉತ್ತರ ಆಗುತ್ತೆ. ಎಸ್, ಶ್ವೇತಾ ಮೇಡಮ್ ಅವರು ಸರಿಯಾದ ಉತ್ತರಗಳನ್ನ ಕೊಟ್ಟಿದ್ದೀರಾ. ಎಸ್ ಮೇಡಮ್, ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಕಲಿಕೆಗೆ ಸಂಬಂಧಿಸಿದಂತ ಸ್ವಮಾಪನಕ್ಕೆ ಸಂಬಂಧಿಸಿದ ಸಾಧನ ಯಾವುದು? ರೂಬ್ರಿಕ್ಸ, ಪ್ರತಿಕ್ರಿಯೆ ಹಾಳೆನ, ತಾಳೆಪಟ್ಟಿನ, ತರಗತಿ ಪರೀಕ್ಷೆನ? ಕಲಿಕೆಗೆ ಸಂಬಂಧಿಸಿದಂತೆ ಸ್ವಮಾಪನಕ್ಕೆ ಸಂಬಂಧಿಸಿದ ಸಾಧನ ಯಾವುದು? ಕ್ವಶನ್ ನಂಬರ್ ಹಾಕಿ ಆನ್ಸರ್ ಮಾಡ್ತಾ ಹೋಗಿ ದಯವಿಟ್ಟು. ಕಲಿಕೆಗೆ ಸಂಬಂಧಿಸಿದಂತಹ ಸ್ವಮಾಪನಕ್ಕೆ ಸಂಬಂಧಿಸಿದ ಸಾಧನ ಯಾವುದು? ಸುಮಾರು ಜನ ಬೇರೆ ಬೇರೆ ಉತ್ತರಗಳನ್ನ ಕೊಡ್ತಾ ಇದ್ದೀರಾ. ಎ, ಸಿ, ಡಿ ಅಂತ ಹೇಳ್ತಿದ್ದಾರೆ. ಎಸ್, ಇಲ್ಲಿ ನೋಡ್ಕೊಳ್ಳಿ, ಕಲಿಕೆಗೆ ಸಂಬಂಧಿಸಿದಂತೆ, ಮಗು ಕಲಿಕೆಯನ್ನು ಸಂಬಂಧಿಸಿದಂತೆ ಅದೊಂದು ಸ್ವಮಾಪನ ಮಾಡ್ಕೋಬೇಕು ಅಂತಂದ್ರೆ ಅದಕ್ಕೆ ಗೊತ್ತಾಗಬೇಕು ತಾನು ಏನ್ ತಪ್ಪುಗಳು ಮಾಡ್ತಿದೆ ಅಂದ್ರೆ. ಅದು ಯಾವಾಗ ಗೊತ್ತಾಗುತ್ತೆ? ನಾವು ತರಗತಿಯಲ್ಲಿ ಪರೀಕ್ಷೆಗಳನ್ನ ಮಾಡಿದಾಗ ಗೊತ್ತಾಗುತ್ತೆ. ಸೊ ಮಗು ತಾನು ತಪ್ಪು ಮಾಡ್ತೀನಿ, ಎಲ್ಲಿ ತಪ್ಪು ಮಾಡ್ತೀನಿ, ಏನ್ ತಪ್ಪು ಮಾಡ್ತೀನಿ ಅಂತ ಮಗು ಸ್ವಮಾಪನಕ್ಕೆ ಒಳಗಾಗೋದು ಯಾವಾಗ? ತರಗತಿ ಪರೀಕ್ಷೆಗಳನ್ನ ಮಾಡಿದಾಗ. ಅದರಿಂದ ಆಯ್ಕೆ ಡಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಸುಮಾರು ಜನ ಸರಿಯಾದ ಉತ್ತರಗಳನ್ನ ಕೊಟ್ಟಿದ್ದೀರಾ. ಎಸ್ ಮೇಡಮ್, ಸರಿಯಾದ ಉತ್ತರಗಳನ್ನು ಕೊಟ್ಟಿದ್ದಾರೆ. ಡಿ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ, ತರಗತಿಯ ಸನ್ನಿವೇಶನದಲ್ಲಿ ಬೋಧನೆ ಬಗ್ಗೆ ಸರಿಯಲ್ಲದ ಹೇಳಿಕೆ ಯಾವುದು? ಬೋಧನೆಯನ್ನ ಮಾರ್ಪಾಡಿಸೋದ, ಬೋಧನೆಯು ಔಪಚಾರಿಕ ಮತ್ತು ಅನೌಪಚಾರಿಕವಾಗಿರುವಂತದ್ದ, ಬೋಧನೆಯು ವಿಜ್ಞಾನ ಮತ್ತು ಕೌಶಲ್ಯವಾಗಿರುವಂತದ್ದ, ಬೋಧನೆಯ ಒಂದು ಸೂಚನೆ ಆಗಿರುವಂತದ್ದ? ತರಗತಿಯ ಸನ್ನಿವೇಶದಲ್ಲಿ ಬೋಧನೆ ಬಗ್ಗೆ ಒಂದು ಸರಿ ಎಲ್ಲದ ಹೇಳಿಕೆ. ಇವುಗಳನ್ನ ನೆನ್ಪಿಟ್ಕೊಳ್ತಾ ಒಂದು ಸ್ವಲ್ಪ ನೋಡ್ತಾ ಹೋಗಿ. ಸರಿಯಾಗಿರುವಂತದ್ದ, ಸರಿ ಅಲ್ಲದ ಅನ್ನುವಂಥದ್ದು. ತರಗತಿ ಸನ್ನಿವೇಶದಲ್ಲಿ ಬೋಧನೆ ಬಗ್ಗೆ ಸರಿ ಅಲ್ಲದ ಹೇಳಿಕೆ ಯಾವುದು? ಈಗ ನಿಮ್ಮ ತರಗತಿಯಲ್ಲಿ ಏನೋ ಸ್ವಲ್ಪ ತೊಂದರೆಗಳಾಗ್ತಾ ಇದಾವೆ, ಆಗ ನೀವು ಬೋಧನೆನ ಮಾರ್ಪಾಡು ಮಾಡ್ತೀರಾ. ಮತ್ತೆ ಬೋಧನೆ ಔಪಚಾರಿಕ ಮತ್ತೆ ಅನೌಪಚಾರಿಕವಾಗೂ ಕೊಡ್ತೀರಾ. ಬೋಧನೆ ವಿಜ್ಞಾನ ಮತ್ತೆ ಕೌಶಲ್ಯವಾಗೂ ಇರುತ್ತೆ. ಮತ್ತೆ ಬೋಧನೆ ಒಂದು ಸೂಚನೆ ಅಂತ ಹೇಳ್ತೀರಾ. ಸೊ ಯಾವುದು? ಸುಮಾರು ಜನ ಸರಿಯಾದ ಉತ್ತರಗಳನ್ನ ಕೊಡ್ತೀರಾ. ಎಸ್, ಇದಕ್ಕೆ ಸರಿಯಾದ ಉತ್ತರ ಬೋಧನೆ ಒಂದು ಸೂಚನೆ. ಬೋಧನೆ ಯಾವತ್ತೂ ಒಂದು ಸೂಚನೆ ಆಗಿರಬಾರ್ದು, ಅದು ತಪ್ಪು. ಇನ್ನ ಬೋಧನೆಗಳನ್ನ ಮಾರ್ಪಾಡ್ತೀವಿ, ಇದು ಸರಿಯಾದ ಹೇಳಿಕೆ. ಏನಕ್ಕೆ ಅಂದ್ರೆ ಮಗುವಿಗೆ ಅರ್ಥ ಆಗಿಲ್ಲ ಅಂದಾಗ ನಾವೇನ್ ಮಾಡ್ತೇವೆ? ನಮ್ಮ ಬೋಧನಾ ಪದ್ಧತಿಗಳನ್ನ ಬದಲಾವಣೆ ಮಾಡ್ತಾ ಹೋಗ್ತೇವೆ. ಇನ್ನು ಕೆಲವೊಂದು ಸಮಯದಲ್ಲಿ ಔಪಚಾರಿಕವಾಗಿ ಮತ್ತೆ ಇನ್ನೊಂದು ಕೆಲವು ಸಮಯದಲ್ಲಿ ಅನೌಪಚಾರಿಕ ಬೋಧನೆಯನ್ನು ಮಾಡ್ಬೇಕಾಗಿರುತ್ತೆ. ಮತ್ತೆ ಕೆಲವೊಮ್ಮೆ ಬೋಧನೆ ವಿಜ್ಞಾನ ಮತ್ತೆ ಕೌಶಲ್ಯಯುತವಾಗೂ ಸಹ ಇರುತ್ತೆ. ಆದ್ರೆ ಬೋಧನೆ ಯಾವತ್ತೂ ಸೂಚನೆಯಾಗಿರೋದಿಲ್ಲ. ಅದರಿಂದ ಆಯ್ಕೆ ಡಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ 40ನೇ ಪ್ರಶ್ನೆ, ಪ್ರಾಥಮಿಕ ಹಂತದಲ್ಲಿ ಕಲಿಕೆಯನ್ನ ಅನುಕೂಲಿಸುವ ಸೂಕ್ತ ಮಾರ್ಗ ಯಾವುದು? ಎ ದೃಶ್ಯ ನಟನೆ, ಬಿ ಪ್ರಾತ್ಯಕ್ಷಿಕತೆ, ಆಯ್ಕೆ ಸಿ ಕೈಯಲ್ಲಿ ಕಲಿಕೆ, ಆಯ್ಕೆ ಡಿ ಸ್ವಯಂ ಅಧ್ಯಯನ? ಪ್ರಾಥಮಿಕ ಹಂತದಲ್ಲಿ ಕಲಿಕೆಯನ್ನ ಅನುಕೂಲಿಸುವ ಸೂಕ್ತ ಮಾರ್ಗ ಯಾವುದು?
40ನೇ ಕ್ವಶನ್ಗೆ ಬಿ ಅಂತ ಹೇಳ್ತಿದ್ದಾರೆ. ಸೊ ಉತ್ತರವನ್ನ ಕಮೆಂಟ್ ಮಾಡ್ತಾ ಹೋಗಿ. ಸುಮಾರು ಜನ 40A ಅಂತ ಹೇಳ್ತಿದ್ದಾರೆ. ಅಶ್ವಿನಿ ಮೇಡಮ್ 40B ಅಂತ ಹೇಳ್ತಿದ್ದೀರಾ. ಸೊ ಪ್ರಾಥಮಿಕ ಹಂತದಲ್ಲಿ ಕಲಿಕೆಯನ್ನ ಅನುಕೂಲಿಸಿಕೊಳ್ಳುವ ಸೂಕ್ತ ಮಾರ್ಗ ಅಂತಂದ್ರೆ ಕೈಯಲ್ಲಿ ಕಲಿಕೆಯ ಮೂಲಕ ಕೆಲಸವನ್ನ ಮಾಡಿಸುವಂಥದ್ದು. ಕೈಯಲ್ಲಿ ಕೆಲಸ ಮಾಡುವಂತ ಮುಖಾಂತರ ಅದು ಸರಿಯಾದ ಮಾರ್ಗ ಆಗಿರುತ್ತೆ. ಸೊ ಮಗು ಕೈ ಮುಖಾಂತರ ಕಲಿಕೆಯನ್ನ ಮಾಡ್ತಾ ಹೋಗ್ಬೇಕು. ಸೊ ಪ್ರಾಥಮಿಕ ಹಂತದಲ್ಲಿ ಅದರಿಂದ ಆಯ್ಕೆ ಸಿ ಕೈಯಲ್ಲಿ ಕೆಲಸ ಮಾಡುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಇದೊಂದು ಸೆಟ್ಟಲ್ಲಿ ಬಂದಿರುವಂತ ಪ್ರೀವಿಯಸ್ ಕ್ವಶನ್ ಇದು. ಇನ್ನು ಮುಂದಿನ 41ನೇ ಪ್ರಶ್ನೆ, ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿನಿಯು ಹುಡುಗನ ಪಕ್ಕದಲ್ಲಿ ಕುಳಿತುಕೊಳ್ಳಲು ಒಪ್ಕೊಳ್ಳೋದಿಲ್ಲ. ಈ ರೀತಿ ಒಪ್ಪದಿರುವಿಕೆಗೆ ಕಾರಣ ಏನು? ವಿಷಮ ಜಾತಿಯ ನೈತಿಕತೆನ, ಅಪರಿಪಕ್ವತೆನ, ಪ್ರತಿಕ್ರಿಯೆನ, ಸಹಕಾರದ ನೈತಿಕತೆನ. ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿ ಹುಡುಗನ ಪಕ್ಕದಲ್ಲಿ ಕೂತ್ಕೊಳ್ಳೋದಕ್ಕೆ ಒಪ್ಕೊಳ್ಳೋದಿಲ್ಲ. ಈ ರೀತಿ ಒಪ್ಪದೇ ಇರೋದಕ್ಕೆ ಕಾರಣ ಏನು? ವಿಷಮ ಜಾತಿಯ ನೈತಿಕತೆ, ಅಪರಿಪಕ್ವತೆ, ಪ್ರತಿಕ್ರಿಯೆ, ಸಹಕಾರದ ನೈತಿಕತೆ. ಯಾವ ಒಂದು ನೈತಿಕತೆ ಇರೋದಿಲ್ಲ ಎನ್ನುವುದು, ಒಪ್ಪಿಕೊಳ್ಳದಿರುವುದಕ್ಕೆ ಕಾರಣ ಏನು? ಆ ಮಗುವಿನಲ್ಲಿ ಏನಿಲ್ಲ ಎನ್ನುವಂಥದ್ದು. ದೀಪಿಕಾ ಮೇಡಮ್ ಅವರು ಡಿ ಸಹಕಾರದ ನೈತಿಕತೆ ಅಂತ ಹೇಳ್ತಿದ್ದಾರೆ. ಉಳಿದವರು 41B ಅಪರಿಪಕ್ವತೆ, ವಿಷಮ ಜಾತಿಯ ನೈತಿಕತೆ, ಕೆಲವರು ಡಿ ಅಂತ, ಅಶ್ವಿನಿ ಮೇಡಮ್ ಅವ್ರ ಡಿ ಅಂತಿಲ್ಲ. ಎಸ್, ಒಬ್ಬ ವಿದ್ಯಾರ್ಥಿ ಹುಡುಗನ ಪಕ್ಕದಲ್ಲಿ ಕೂತ್ಕೊಳ್ತಾ ಇಲ್ಲ ಅಂತಂದ್ರೆ ಅಲ್ಲಿ ಆ ಮಗುಗೆ ಏನ್ ಕಲ್ತಿಲ್ಲ? ಸಹಕಾರದ ನೈತಿಕತೆ ಇಲ್ಲ. ಅದರಿಂದ ಆಯ್ಕೆ ಡಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಆ ಮಗು ಅಪರಿಪಕ್ವತೆಯಿಂದ ಅಂತಲ್ಲ, ಆ ಮಗು ಪ್ರತಿಕ್ರಿಯೆ ನೀಡಿದ ಅಲ್ಲ, ಆ ಮಗುವಿಗೆ ಸಹಕಾರದ ನೈತಿಕತೆಯನ್ನ ಕಲ್ಸ್ಕೊಡ್ಬೇಕು ಶಾಲೆಯಲ್ಲಿ. ಆಗ ಆ ವಿದ್ಯಾರ್ಥಿ ಏನ್ ಮಾಡುತ್ತೆ, ಒಂದು ಹುಡುಗನ ಪಕ್ಕದಲ್ಲಿ ಕೂತು ಸಹ ಅದು ಸಹ ಪಾಠವನ್ನ ಕೇಳುತ್ತೆ. ಅಲ್ಲಿ ಸಹಕಾರದ ನೈತಿಕತೆ ಮಗುವಿಗೆ ಇರೋದಿಲ್ಲ. ಅದರಿಂದ ಆಯ್ಕೆ ಡಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಕೇಂದ್ರೀಕೃತ ಆಲೋಚನೆಯನ್ನು ಉತ್ತಮವಾಗಿ ಅಭಿವೃದ್ಧಿಗೊಳಿಸುವುದು ಯಾವುದು? ಶಾಲೆನ, ಪ್ರಬಂಧನ, ಮನೆಗೆಲಸನ, ಪ್ರಮೇಯನ. ಈ ಕೆಳಗಿನವುಗಳಲ್ಲಿ ಕೇಂದ್ರೀಕೃತ ಆಲೋಚನೆಯನ್ನ ಉತ್ತಮವಾಗಿ ಅಭಿವ್ಯಕ್ತಗೊಳಿಸೋದು ಔಟ್ಪುಟ್. ಶಾಲೆನ, ಪ್ರಬಂಧನ, ಮನೆ ಕೆಲಸನ, ಪ್ರಮೇಯನ. ಈ ಕೆಳಗಿನವುಗಳಲ್ಲಿ ಕೇಂದ್ರೀಕೃತ ಆಲೋಚನೆಯನ್ನ ಉತ್ತಮವಾಗಿ ಅಭಿವ್ಯಕ್ತಗೊಳಿಸುವುದು. ಎಸ್, ಕಮೆಂಟ್ ಮಾಡ್ತಾ ಹೋಗಿ. ಸುಮಾರು ಜನ ಸುನೀತಾ ಮೇಡಮ್ ಅವರು ಡಿ 42ಗೆ ಆನ್ಸರ್ ಮಾಡ್ತಾ ಹೋಗಿ. ಈ ಕೆಳಗಿನವುಗಳಲ್ಲಿ ಕೇಂದ್ರೀಕೃತ ಆಲೋಚನೆಯನ್ನು ಉತ್ತಮವಾಗಿ ಅಭಿವೃದ್ಧಿಗೊಳಿಸೋದು ಯಾವುದು? ಶಾಲೆನ, ಪ್ರಬಂಧನ, ಮನೆ ಕೆಲಸನ, ಪ್ರಮೇಯನ. ಆಲ್ಮೋಸ್ಟ್ ಎಲ್ಲರೂ ಇದಕ್ಕೆ ಬಿ ಅಂತ ಉತ್ತರಗಳನ್ನ ಕೊಡ್ತಾ ಇದ್ದೀರಾ. ಸೊ ಪ್ರಬಂಧ ಬರೆದಾಗ ಮಗು ಆಲೋಚನೆಯನ್ನ ಮಾಡುತ್ತೆ. ಅದಕ್ಕಿಂತ ಅತಿ ಹೆಚ್ಚಾಗಿ ಕೇಂದ್ರೀಕೃತ ಆಲೋಚನೆಯನ್ನ ಮಾಡೋದು ಮಗು ಯಾವಾಗ ಅಂತಂದ್ರೆ ಪ್ರಮೇಯಗಳನ್ನ ಬಿಡಿಸಿದಾಗ. ಅದರಿಂದ ಆಯ್ಕೆ ಡಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಸುಮಾರು ಜನ ಬಿ ಅಂತ ಉತ್ತರಗಳನ್ನ ಕೊಡ್ತಾ ಇದ್ದೀರಾ, ಅದಕ್ಕೆ ಸರಿಯಾದ ಉತ್ತರ ಡಿ ಆಗಿರುತ್ತೆ. ಮುಂದಿನ ಪ್ರಶ್ನೆ, ತರಗತಿ ಸನ್ನಿವೇಶದಲ್ಲಿ ಬೋಧನಾ ವಿಧಾನಗಳಾದ ಆಟ ವಿಧಾನ ಮತ್ತೆ ಅನ್ವೇಷಣಾ ವಿಧಾನಗಳು ಒಳಗೊಳ್ಳುವ ಬೋಧನಾ ವಿಧಾನ ಯಾವುದು? ಆಯ್ಕೆ ಎ ವಿದ್ಯಾರ್ಥಿ ಕೇಂದ್ರಿತ ವಿಧಾನನ, ಆಯ್ಕೆ ಬಿ ಸೂಚನಾ ಕೇಂದ್ರಿತ ವಿಧಾನನ, ಆಯ್ಕೆ ಸಿ ಶಿಕ್ಷಕ ಕೇಂದ್ರಿತ ವಿಧಾನವ, ಆಯ್ಕೆ ಡಿ ಪಠ್ಯ ಕೇಂದ್ರಿತ ವಿಧಾನವ. ತರಗತಿ ಸನ್ನಿವೇಶನದಲ್ಲಿ ಬೋಧನಾ ವಿಧಾನಗಳಾದ ಆಟ ವಿಧಾನ ಮತ್ತು ಅನ್ವೇಷಣಾ ವಿಧಾನಗಳನ್ನ ಒಳಗೊಳ್ಳುವ ಬೋಧನಾ ವಿಧಾನ ಯಾವುದು? 43ನೇದಕ್ಕೆ ಉತ್ತರ ಕಮೆಂಟ್ ಮಾಡ್ತಾ ಹೋಗಿ. ಸೊ ಈ ರೀತಿಯಾಗಿ ಉತ್ತರಗಳನ್ನು ಕೊಟ್ಟಾಗ ಆಲ್ಮೋಸ್ಟ್ ಇವೆಲ್ಲ ಕೆಲವೊಂದು ಈಗ ಟೆಕ್ನಿಕ್ಸ್ ಅಂತಾರಲ್ವಾ, ಸೊ ಆ ರೀತಿಯಾಗಿವೆ. ಏನಕ್ಕೆ ಅಂತಂದ್ರೆ ಆ ಒಂದು ಉತ್ತರಗಳನ್ನು ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗ್ಬೇಕು. ತರಗತಿ ಸನ್ನಿವೇಶಗಳ ಅಂತ ಬಂದಾದ್ಮೇಲೆ ಅಲ್ಲಿ ಯಾವ ವಿಧಾನ ನಾವು ಹೆಚ್ಚಾಗಿ ಅಳವಡಿಸ್ತಾ ಹೋಗ್ತೀವಿ ಅಂತಂದ್ರೆ ವಿದ್ಯಾರ್ಥಿ ಕೇಂದ್ರಿತ ವಿಧಾನವನ್ನ ಹೆಚ್ಚಾಗಿ ನಾವು ಅಳವಡಿಸ್ಕೊಳ್ತಾ ಹೋಗ್ತೀವಿ. ಅದರಿಂದ ಆಯ್ಕೆ ಎ 43ನೇದಕ್ಕೆ ಆಯ್ಕೆ ಎ ವಿದ್ಯಾರ್ಥಿ ಕೇಂದ್ರಿತ ವಿಧಾನ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಅದು ಆಟದ ವಿಧಾನ ಆಗಿರ್ಲಿ, ಅನ್ವೇಷಣೆ ವಿಧಾನಗಳಾಗಿರ್ಲಿ, ಅಲ್ಲಿ ಯಾವ್ದು ಕೇಂದ್ರಿತ ಆಗಿರಬೇಕು? ಮಗು ಕೇಂದ್ರಿತ ಆಗಿರಬೇಕು. ಅದರಿಂದ ಆಯ್ಕೆ ಎ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ಯಾರೆಲ್ಲ ಈ ವಿಡಿಯೋಗೆ ಲೈಕ್ ಮಾಡಿಲ್ವೋ ಲೈಕ್ ಮಾಡ್ತಾ ಹೋಗಿ ಅಂತ ಹೇಳ್ತಾ ಈಗ ಮುಂದಿನ ಪ್ರಶ್ನೆನ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ತರಗತಿ ಕಾರ್ಯನಿರ್ವಹಣೆಯಲ್ಲಿ ಬಹುಮಾನ ಮತ್ತೆ ಶಿಕ್ಷೆ ನೀಡುವ ಪ್ರಕ್ರಿಯೆ ಏನ್ ಮಾಡುತ್ತೆ?
ನಿಮ್ಮ ತರಗತಿಯಲ್ಲಿ ನೀವು ಬಹುಮಾನವನ್ನ ನೀಡ್ತಾ ಇದ್ದೀರಾ, ಶಿಕ್ಷೆಯನ್ನು ನೀಡ್ತಾ ಇದ್ದೀರಾ, ಅಲ್ಲಿ ಏನಾಗುತ್ತೆ? ಆಪ್ಷನ್ ಎ ಉದ್ದೀಪನ ಬದಲಾಯಿಸೋದು, ಆಯ್ಕೆ ಬಿ ಸಹಜ ಪ್ರಚೋದನಾ ಸಂಸ್ಕರಣ, ಆಯ್ಕೆ ಸಿ ಪುನರ್ಬಲನ, ಆಯ್ಕೆ ಡಿ ಸಹಕಾರತ್ವ. ತರಗತಿಯ ಕಾರ್ಯನಿರ್ವಹಣೆಯಲ್ಲಿ ಬಹುಮಾನ ಮತ್ತೆ ಶಿಕ್ಷೆ ನೀಡುವ ಪ್ರಕ್ರಿಯೆ. ಎಸ್, ಮಮತಾ ಮೇಡಮ್ ಅವರು ಪುನರ್ಬಲನ ಅಂತ ಹೇಳ್ತಿದ್ದಾರೆ. ಅಶ್ವಿನಿ ಮೇಡಮ್ ಅವರು ಆಲ್ರೆಡಿ ಪುನರ್ಬಲನ ಅಂತ ಹೇಳಿದ್ದಾರೆ. ನಾಗರಾಜ್ ಸರ್ ಅವರು ಉದ್ದೀಪನ ಬದಲಾಯಿಸುವುದು. ಆಯ್ಕೆ ಸಿ ಪುನರ್ಬಲನ ಅಂತ ಹೇಳ್ತಿದ್ದಾರೆ ಸಿ ಎಚ್ ಅವರು. ರೇಣುಕಾ ಮೇಡಮ್ ಅವರು ಸಹ ಸಿ ಅಂತ ಹೇಳ್ತಿದ್ದೀರಾ. ಎಸ್, ತರಗತಿ ಕಾರ್ಯನಿರ್ವಹಣೆ ಮಾಡಲು ನಾವು ಮಗುವಿಗೆ ಬಹುಮಾನ ಮತ್ತೆ ಶಿಕ್ಷೆ ನೀಡಿದ್ರಲ್ಲಿ ಏನಾಗುತ್ತೆ? ಮಗುವಿಗೆ ನಾವು ಪುನರ್ಬಲನ ನೀಡಿದಂತ ಆಗುತ್ತೆ. ಅಂದ್ರೆ ಆಯ್ಕೆ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ಉದ್ದೀಪನ ಬದಲಾಯಿಸುವುದು ಇದು ಆಲ್ಮೋಸ್ಟ್ ನಿಯರೆಸ್ಟ್ ಉತ್ತರ. ಸೊ ನಿಮಗೆ ಪುನರ್ಬಲನ ಎನ್ನುವಂತ ಉತ್ತರವನ್ನ ಏನಾದ್ರೂ ಅವ್ನು ಕೊಟ್ಟಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? ನೀವು ಉದ್ದೀಪನ ಬದಲಾಯಿಸುವ ಒಂದು ಉತ್ತರವನ್ನ ಹಾಕ್ಬೇಕಾಗತ್ತೆ. ಆದ್ರೆ ಪುನರ್ಬಲನ ಅವ್ನು ಕೊಟ್ಟಿದ್ದಾನೆ ಅಂತಂದ್ರೆ ಪುನರ್ಬಲನೇ ನಿಮ್ಮ ಮೊದಲ ಆಯ್ಕೆ ಆಗಿರ್ಬೇಕು. ಎಸ್, ಸುಮಾರಿನ ಆಲ್ಮೋಸ್ಟ್ ಎಲ್ಲರೂ ಸರಿಯಾದ ಉತ್ತರಗಳನ್ನ ಕೊಟ್ಟಿದ್ದೀರಾ. ಎಸ್ ಮೇಡಮ್, ಸುನೀತಾ ಮೇಡಮ್ ಅವರು, ಹೀರಮ್ಮ ಮೇಡಮ್, ಪೂಜಾ ಮೇಡಮ್ ಅವರು ಎಲ್ಲರೂ ಸರಿಯಾದ ಉತ್ತರಗಳನ್ನ ಕೊಟ್ಟಿದ್ದೀರಾ. ಆಲ್ಮೋಸ್ಟ್ ಈಗ ಮುಂದಿನ ಪ್ರಶ್ನೆ, ಇದೊಂದು ಟೆಸ್ಟ್ ನಲ್ಲಿ ಕೊಟ್ಟಿರುವಂತಹ ಹಿಂದಿನ ಪ್ರಶ್ನೆ ಒಂದಿದಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಅಂದ್ರೆ ಸುಮಾರು ಶಾಲೆಯಲ್ಲಿ ಒಂದು 60% ಮಕ್ಕಳು, ಶಾಲಾ ಮಕ್ಕಳು ತಮ್ಮ ಐಕ್ಯೂ ಅನ್ನ ಎಷ್ಟು ಹೊಂದಿರ್ತಾರೆ? ಅವರ ವ್ಯಾಪ್ತಿ ಎಷ್ಟಾಗಿರುತ್ತೆ? 70ರಿಂದ 100, 80ರಿಂದ 110, 90ರಿಂದ 100, 90ರಿಂದ 110. ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು 60% ಶಾಲಾ ಮಕ್ಕಳು ತಮ್ಮ ಬುದ್ಧಿಶಕ್ತಿಯನ್ನ ಹೊಂದಿರುವಂತಹ ವ್ಯಾಪ್ತಿ ಯಾವುದು? ಫಾರ್ ಎಕ್ಸಾಂಪಲ್, ನಿಮ್ಮ ಶಾಲೆಯಲ್ಲಿ 100 ಜನ ಮಕ್ಕಳಿದ್ದಾರೆ, ಅದರಲ್ಲಿ 60 ಮಕ್ಕಳ ಬುದ್ಧಿಶಕ್ತಿ ಪ್ರಮಾಣ ಏನಾಗಿರುತ್ತೆ? ಇವರು ಸರಿಸುಮಾರು ಅಂತ ಒಂದು 60% ಜನ ತಗೊಂಡಿದ್ದಾರೆ. ಎಸ್, ಶ್ವೇತಾ ಮೇಡಮ್ ಅವರು 44ಗೆ, 45ಗೆ ಪಾರ್ವತಿ ಮೇಡಮ್ ಅವರು ಸಿ 90ರಿಂದ 100 ಅಂತ ಹೇಳ್ತಿದ್ದಾರೆ. 45 ಬಿ. ಆಲ್ಮೋಸ್ಟ್ ಎಲ್ಲರೂ 90ರಿಂದ 100 ಅಂತ ಉತ್ತರಗಳನ್ನ ಕೊಡ್ತಾ ಇದ್ದೀರಾ. ಕೆಲವರು 70ರಿಂದ 100 ಅಂತ ಕೊಡ್ತಾ ಇದ್ದೀರಾ. ಇದಕ್ಕೆ ಒಂದೊಂದೇ ನಾವು ವಿಶ್ಲೇಷಣೆ ಮಾಡ್ತಾ ಹೋಗೋಣ. 70ರಿಂದ ಅಂತಂದ್ರೆ ನಾವೇನ್ ಮಾಡ್ತೀವಿ? ಬುದ್ಧಿಮಾಂದ್ಯರು ಅಂತ ಕರಿತಾ ಹೋಗ್ತೇವೆ. ಅಂದ್ರೆ ಅವರಿಗೆ ಅತಿ ಹೆಚ್ಚಾಗಿ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಅಂತ ಕರಿತಾ ಹೋಗ್ತೇವೆ. ಸೊ ಶಾಲೆಯಲ್ಲಿ ಹೆಚ್ಚಾಗಿ 60% ಕಲಿಕೆಯಲ್ಲಿ ಹಿಂದುಳಿದ ಮಗು ಇರ್ತಾ, ಶಾಲೆಯಲ್ಲಿ ನೀವು ಯಾವ್ದೋ ಒಂದು ಶಾಲೆಯಲ್ಲಿ 10 ಜನ ಮಕ್ಕಳನ್ನ ತಗೊಂಡ್ರೆ ನಮ್ಗೆ ಎಷ್ಟು ಜನ ಮಕ್ಳು ಇರ್ತಾರೆ? ಒಂದು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಒಂದು ಪ್ರಾಬಬಲಿ ಮೋಸ್ಟ್ ಜಾಸ್ತಿ ಅಂತಂದ್ರೆ ಒಂದು 3 ಜನ ಇರ್ತಾರೆ. ಅಂದ್ರೆ 3 ಜನನೇ ಹೆಚ್ಚು, 3ರಿಂದ 4 ಜನ ಇರ್ಬೋದು, ಇಲ್ಲ 5 ಜನ ಇರ್ಬೋದು. ಆದ್ರೆ 7 ಜನ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿರೋದೇ ಇಲ್ಲ. ಅದಕ್ಕೆ ಏನಾದ್ರು ಗೊತ್ತಿರುತ್ತೆ. ಅದಕ್ಕೆ ಆಪ್ಷನ್ ಎ ಇದಕ್ಕೆ ತಪ್ಪಾದ ಉತ್ತರ. ಇನ್ನ 80 ಸಹ ಇದೇ ರೀತಿಯಾಗಿ ಬರುತ್ತೆ. ಸೊ 80 ಸಹ ತಪ್ಪಾಗಿರುತ್ತೆ. ಇನ್ನು 90 ಇರ್ಬೋದು. 90 ಒಂದು ಸಾಮಾನ್ಯ ಒಂದು ಪದ್ಧತಿ. ಸೊ 90 ಇರ್ಬೋದು. ಆದ್ರೆ ಇಲ್ಲಿ ನೋಡಿ, ಈ ಕಡೆ 100 ಸಹ ಒಂದು ಸಾಮಾನ್ಯವೇ. ಆದ್ರೆ 110 ಒಂದು ಮಗು, ಕೆಲವೊಂದಿಷ್ಟು ಮಕ್ಕಳು 10ರಲ್ಲಿ ಒಂದು 6 ಮಕ್ಕಳು ಸಹ ಒಂದು ಕಲಿಕೆಗಿಂತ ಒಂದು ಸ್ವಲ್ಪ ಪಟ್ಟು ಹೆಚ್ಚಾಗಿರ್ತವೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಲ್ಲ, ಆಪ್ಷನ್ ಡಿ 90ರಿಂದ 110 ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಎಸ್, ಅನಿಲ್ ಆರ್ ಎಸ್ ಅವರು ಡಿ. ಎಸ್ ಸರಿಯಾದ ಉತ್ತರ 90ರಿಂದ 110. ಶಾಲೆಯಲ್ಲಿ 10 ಮಕ್ಕಳು ತಗೊಂಡಾಗ 6 ಮಕ್ಕಳ ಒಂದು ಐಕ್ಯೂ ಎಷ್ಟಿರುತ್ತೆ ಅಂತಂದ್ರೆ 90 ಮತ್ತು 100 ಮಧ್ಯೆ ಇರುತ್ತೆ. ಸೊ ಹಂಗಾರೆ ಇದೆಲ್ಲ ಏನಂತಂದ್ರೆ ಶಾಲೆಯಲ್ಲಿ 10 ಮಕ್ಕಳಲ್ಲಿ 6 ಮಕ್ಕಳು ಒಂದು ಸಾಮಾನ್ಯ ಬುದ್ಧಿಶಕ್ತಿಯನ್ನ ಹೊಂದಿರ್ತಾರೆ ಅಂತ ಅರ್ಥ. ಇನ್ನ ಮುಂದಿನ ಪ್ರಶ್ನೆ, ಭೌತಿಕ ವಿಕಾಸದ ಪ್ರಕ್ರಿಯೆಯಲ್ಲಿ ಮೊದಲು ಮಗುವಿಗೆ ನಿಯಂತ್ರಣಕ್ಕೆ ಒಳಪಡುವುದು ಯಾವುದು? ಶಿರಾನ, ತೋಳುಗಳ, ಕಾಲುಗಳ, ಹಸ್ತನ? ಸೊ ನಾನು ಇದನ್ನ ಪ್ರಾರಂಭದಲ್ಲಿ ನಾನು 2ನೇ ಅಥವಾ 3ನೇ ಪ್ರಶ್ನೆ ಕೇಳ್ತಾ ಹೋಗಿದ್ದೆ. ಸೊ ಅಲ್ಲಿ ನಾನು ಉತ್ತರ ಸಹ ಹೇಳಿದ್ದೆ. ಭೌತಿಕ ವಿಕಾಸದ ಪ್ರಕ್ರಿಯೆಯಲ್ಲಿ ಮೊದಲು ಮಗುವಿಗೆ ನಿಯಂತ್ರಣಕ್ಕೆ ಒಳಪಡುವುದು ಯಾವುದು ಅಂತಂದ್ರೆ ಶಿರಾನ, ತೋಳುಗಳ, ಕಾಲುಗಳ, ಹಸ್ತನ. ಶಿರಾ ಅಂತಂದ್ರೆ ತಲೆ ಎನ್ನುವಂಥದ್ದು. ಸೊ ಕಮೆಂಟ್ ಮಾಡ್ತಾ ಹೋಗಿ. ನಾನು ಈಗಾಗಲೇ ಹೇಳಿದೆ, ಇವಿ ಇಂಪಾರ್ಟೆಂಟ್ ಆಗಿ ಬರುವಂತದ್ದೇ 2 ತತ್ವಗಳು. ಎಸ್, ಶ್ರೀ ಡಮ್ನಾಲ್ ಅವರು ಎ ಅಂತ ಹೇಳ್ತಿದ್ದಾರೆ. ಎಸ್, ಆಲ್ಮೋಸ್ಟ್ ಪ್ರತಿಯೊಬ್ಬರು ಎ ಅಂತ ಹೇಳ್ತಾ ಇದ್ದಾರೆ. ಎಸ್, ಇದಕ್ಕೆ ಫಸ್ಟ್ ಒಂದು ತತ್ವ, ಈಗ 2 ತತ್ವಗಳು ನಾನು ಹೇಳಿದೆ, ಪ್ರಾಕ್ಸಿಮಾ ಡೆಸಿಮಲ್ ತತ್ವ ಅಂತ ಮತ್ತೆ ಶಿರಪಾದಾಭಿಮುಖ ತತ್ವ ಅಂತ. ಸೊ ಅಲ್ಲಿ ಶಿರಪಾದಾಭಿಮುಖ ತತ್ವದಲ್ಲಿ ಎ ಶಿರದ ನಂತರ ಮೊದಲು ಶಿರ ಅಭಿವೃದ್ಧಿ ಆಗುತ್ತೆ. ತದನಂತರ ಅದರ ಕೆಳಗಿನ ಭಾಗಗಳು ಅಭಿವೃದ್ಧಿ ಆಗ್ತಾ ಹೋಗುತ್ತೆ, ವಿಕಾಸ ಆಗ್ತಾ ಹೋಗುತ್ತೆ. ಅಂದ್ರೆ ಭೌತಿಕ ವಿಕಾಸದ ಪ್ರಕ್ರಿಯೆಯಲ್ಲಿ ಮೊದಲು ಮಗುವಿಗೆ ನಿಯಂತ್ರಣಕ್ಕೆ ಒಳಪಡುವುದು ಯಾವುದು ಅಂತಂದ್ರೆ ಶಿರ. ಅದರಿಂದ ಆಯ್ಕೆಯೇ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ ಇದು, ಒಬ್ಬ ಹುಡುಗಿ ಒಂದು ಪುಟ್ಟ ಕಥೆನ ಓದ್ತಾಳೆ. ಅವಳು ಅದನ್ನ ಓದಿದ ನಂತರ ಕತೆ ಕೊನೆಯಲ್ಲಿ
ನೀಡುವ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರಿಸ್ತಾಳೆ. ಮತ್ತೆ ಆ ಕತೆ ಮುಕ್ತಾಯ ಬೇರೆ ರೀತಿಯಲ್ಲಿ ಇರಬೇಕಂತ ಅಪೇಕ್ಷಿಸ್ತಾಳೆ. ಇದು ವಿದ್ಯಾರ್ಥಿನಿಯ ಈ ವರ್ತನೆಯನ್ನು ತೋರಿಸುತ್ತೆ. ಎ ಕತೆ ಓದುವುದರಲ್ಲಿ ಜಾಣತನ, ಬಿ ಸೃಜನಶೀಲತೆ, ತೆರೆದ ಮನಸ್ಸು, ಬುದ್ಧಿವಂತಿಕೆ. ಒಂದು ಹುಡುಗಿ ಒಂದು ಚಿಕ್ಕ ಕಥೆನ ಓದ್ತಾಳೆ. ಅವಳು ಓದಿದ ನಂತರ ಕತೆ ಕೊನೆಯಲ್ಲಿ ನೀಡೋ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಮಾಡ್ತಾಳೆ. ಮತ್ತೆ ಕಥೆಯಲ್ಲಿ ಈ ರೀತಿಯ ಕತೆ ಇರ್ಬೇಕಿತ್ತು ಅಂತ ಅಪೇಕ್ಷಿಸುತ್ತಾಳೆ. ಇದು ಈ ವಿದ್ಯಾರ್ಥಿಯ ಯಾವ ವರ್ತನೆ ಅಂತ ತೋರಿಸುತ್ತೆ. ಕತೆ ಓದುವುದರಲ್ಲಿ ಜಾಣತನ, ಸೃಜನಶೀಲತೆ, ತೆರೆದ ಮನಸ್ಸು, ಬುದ್ಧಿವಂತಿಕೆ. ಸಾರಿ, ಒಂದು ನಿಮಿಷ. ಆಲ್ಮೋಸ್ಟ್ ಎಲ್ಲರೂ ಸರಿಯಾದ ಉತ್ತರವನ್ನು ಕೊಡ್ತಾ ಇದ್ದೀರಾ. ಸೃಜನಶೀಲತೆ, ಮಗು ಯಾವ ರೀತಿಯಾಗಿ ಅದಕ್ಕೆ ಕತೆ ಬೇರೆ ರೀತಿಯಾಗಿರ್ಬೇಕು, ಪ್ರತಿಯೊಂದಕ್ಕೂ ಆನ್ಸರ್ ಮಾಡ್ತಿದ್ದಾಳೆ. ಮತ್ತೆ ಆ ಕತೆ ಬೇರೆ ರೀತಿಯೇ ಇರಬೇಕು ಅನ್ನೋದನ್ನ ಮಗು ಯೋಚನೆ ಮಾಡ್ತಾ ಇದೆ, ಹೊಸದಾಗಿ ಯೋಚನೆ ಮಾಡ್ತಾ ಇದ್ರೆ ಮಗು. ಏನು ಉತ್ತರ? ಸೃಜನಶೀಲತೆ. ಎಸ್, ಆಲ್ಮೋಸ್ಟ್ ಅಲ್ಲ, ಪ್ರತಿಯೊಬ್ರು ಎಲ್ಲರೂ ಸರಿಯಾದ ಉತ್ತರಗಳನ್ನ ಕೊಟ್ಟಿದ್ದೀರಾ. ಈಗ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಗುಂಪಿನಲ್ಲಿ ವ್ಯಕ್ತಿಯ ಸ್ಥಾನವನ್ನ ಅಳೆಯುವ ಸೂಕ್ತವಾದ ವಿಧಾನ ಯಾವುದು? ಸಾಂದರ್ಭಿಕ ಪರೀಕ್ಷೆಗಳ, ಮಾನಸಿಕ ಪರೀಕ್ಷೆಗಳ, ಸಮಾಜ ಮಿತಿ ತಂತ್ರಗಳ, ಚಿಕಿತ್ಸಾ ಸಂದರ್ಶನಗಳ? ಗುಂಪಿನಲ್ಲಿ ವ್ಯಕ್ತಿಯ ಸ್ಥಾನವನ್ನ ಅಳೆಯುವ ಸೂಕ್ತವಾದ ವಿಧಾನಗಳು ಯಾವುವು? ಎಸ್, ಆಲ್ಮೋಸ್ಟ್ ಎಲ್ಲರೂ ಸರಿಯಾದ ಉತ್ತರ. ಕೆಲವೊಬ್ರು ಎಲ್ಲ ಅಲ್ಲ, ರೇಣುಕಾ ಮೇಡಮ್ ಅವರು ಸಿ ಅಂತ ಹೇಳ್ತಿದ್ರೆ, ಪಾರ್ವತಿ ಮೇಡಮ್ ಅವರು ಸಿ ಸಮಾಜ ಮಿತಿ ತಂತ್ರ ಅಂತ ಹೇಳ್ತಾ ಇದ್ರ, ನಾಗರಾಜ್ ಸರ್ ಅವರು ಸಿ ಸಮಾಜ ಮಿತಿ ತಂತ್ರ ಅಂತ ಹೇಳ್ತಾ ಇದ್ರ. ಎಸ್, ಗುಂಪಿನಲ್ಲಿ ವ್ಯಕ್ತಿಯ ಸ್ಥಾನವನ್ನ ಅಳೆಯುವ ಒಂದು ಸೂಕ್ತವಾದ ವಿಧಾನ ಯಾವುದು ಅಂತಂದ್ರೆ ಸಮಾಜ ಮಿತಿ ತಂತ್ರ. ಅದರಿಂದ ಆಯ್ಕೆ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನ ಮುಂದಿನ ಪ್ರಶ್ನೆ, ಒಬ್ಬ ಹುಡುಗಿ ಒಂದು ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬೇಕಾಗಿದೆ. ಆದ್ರೆ ಆಕೆ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳೋದನ್ನ ಬಿಟ್ಟು ಅಳಲು ಪ್ರಾರಂಭಿಸ್ತಾಳೆ. ಇದು ಏನನ್ನ ಸೂಚಿಸುತ್ತೆ? ಮಗು ಪಲಾಯನ ಮಾಡುವುದಾ, ಹೊಂದಾಣಿಕೆನ, ಪ್ರತಿಗಮನನ, ನಕಾರಾತ್ಮಕತೆನ? ಮಗುಗೊಂದು ಸಮಸ್ಯೆ ಎದುರಾಗಿದೆ, ಅದಕ್ಕೆ ಪರಿಹಾರ ಕಂಡುಕೊಳ್ಬೇಕು. ಅದು ಬಿಟ್ಟು ಆಕೆ ಏನ್ ಮಾಡ್ತಾಳೆ? ಅಳ್ತಾ ಕೂತ್ಕೋತಾಳೆ. ಅಲ್ಲಿ ಮಗು ಏನನ್ನ ಸೂಚಿಸುತ್ತೆ ಮಗುನಲ್ಲಿ? ಪಲಾಯನನ, ಹೊಂದಾಣಿಕೆನ, ಪ್ರತಿಗಮನನ, ನಕಾರಾತ್ಮಕತೆನ? ಎಸ್, ಗಾಯತ್ರಿ ಮೇಡಮ್ ಅವರು ಸಿ ಅಂತ ಹೇಳ್ತಿದ್ರೆ. ಎಸ್, ಪ್ರತಿಗಮನ. ದೀಪಿಕಾ ಮೇಡಮ್ ಅವರು ಸಿ. ಆಲ್ಮೋಸ್ಟ್ ಎಲ್ಲರೂ ಸಿ ಮತ್ತೆ ಎ ಮಧ್ಯೆ ಉತ್ತರಗಳನ್ನ ಹೇಳ್ತಾ ಇದ್ರೆ, ಪಲಾಯನ ಮತ್ತೆ ಪ್ರತಿಗಮನ ನಡುವೆ. ಆದ್ರೆ ಅವಳು ಏನನ್ನ ಸೂಚಿಸುತ್ತೆ? ಮಗು ಅದನ್ನ ಪರಿಹಾರ ಕೊಂಡ್ಕೊಳ್ಳೋದು ಬಿಟ್ಟು ಅದನ್ನ ಪ್ರಾರಂಭಿಸ್ತಾ ಇದ್ದಾಳೆ ಅಂತಂದ್ರೆ ಅದು ಪ್ರತಿಗಮನವನ್ನ ತೋರಿಸುತ್ತೆ. ಅದರಿಂದ ಆಯ್ಕೆ ಸಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಹಿಂದಿನ ಕೊನೆಯ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ನೀವಿನ್ನ ಯಾರೆಲ್ಲ ನಮ್ಮ ಚಾನಲ್ಗೆ ಜಾಯ್ನ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಹೋಗಿ. ಅದಷ್ಟೇ ಅಲ್ಲದೆ ನೀವು ಇನ್ನ ನಮ್ಮ ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನು ಸಹ ಕೊಟ್ಟಿದ್ದೇನೆ. ನೀವು ನಮ್ಮ ಈಗ ವಾಟ್ಸ್ಆಪ್ ಗ್ರೂಪ್ ಸಹ ಜಾಯ್ನ್ ಆಗ್ತಾ ಹೋಗ್ಬೋದು. ಹಿಂದಿನ ಕೊನೆಯ ಪ್ರಶ್ನೆಯನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ. ಕೊನೆಯ ಪ್ರಶ್ನೆ, ಪ್ರತಿಭಾವಂತ ಮಕ್ಕಳು ಯಾವಾಗಲೂ ಎದುರು ನೋಡೋದು ಏನು? ಪ್ರಯೋಗಾಲಯದಲ್ಲಿ ಕೆಲಸ ಮಾಡೋದಾ, ಗ್ರಂಥಾಲಯಗಳಲ್ಲಿ ಅಭ್ಯಸಿಸುವುದಾ, ಇತರರನ್ನ ಗೆಲ್ಲುವ ಅವಕಾಶಗಳ, ಆಪ್ಷನ್ ಡಿ ವಿನೂತನ ಕಾರ್ಯಗಳ? ಪ್ರತಿಭಾವಂತ ಮಕ್ಕಳು ಯಾವಾಗಲೂ ಎದುರು ನೋಡುವುದು ಯಾವುದು? ಸೊ ಇದು ಆಲ್ಮೋಸ್ಟ್ ಒಂದೇ ತರ ಇರುವಂತಹ ಒಂದು ಉತ್ತರಗಳಾಗಿದ್ದಾವೆ. ಪ್ರಯೋಗಾಲಯಗಳಲ್ಲಿ ಕೆಲಸ ಮಾಡೋದು, ಗ್ರಂಥಾಲಯಗಳಲ್ಲಿ ಅಭ್ಯಸಿಸುವುದು, ಇತರರನ್ನ ಗೆಲ್ಲಲು ಅವಕಾಶಗಳು, ವಿನೂತನ ಕಾರ್ಯಗಳು. ಎಸ್, ಆಲ್ಮೋಸ್ಟ್ ಎಲ್ಲರೂ ಸರಿಯಾದ ಉತ್ತರಗಳನ್ನ ಕೊಡ್ತಾ ಇದ್ದೀರಾ. ಪ್ರತಿಯೊಬ್ಬರು ಸರಿಯಾದ ಉತ್ತರಗಳನ್ನ ಕೊಡ್ತಾ ಇದ್ದೀರಾ. ವಿನೂತನ ಕಾರ್ಯಗಳು. ಸೊ ನಿಮಗೆಲ್ರಿಗೂ ಥ್ಯಾಂಕ್ಸ್. ಏನಕ್ಕೆ ಅಂತಂದ್ರೆ ಇಷ್ಟೊತ್ತು ಸರಿಸುಮಾರು ಒಂದು ಕಾಲ್ ಗಂಟೆ ಕಾಲ ನೀವೆಲ್ಲ ನನ್ನ ಜೊತೆ ಉತ್ತರಗಳ ಕೊಡ್ತಾ ಹೋಗಿದ್ದೀರಾ. ಸೊ ನಿಮಗೆಲ್ಲ ಇದು ಒಂದು ಉಪಯುಕ್ತ ಆಗಿದೆ ಅಂತ ನಾನು ಅನ್ಕೋತಾ ಇದ್ದೇನೆ. ಸೊ ಇದೇ ರೀತಿಯ ಮತ್ತಷ್ಟು ತರಗತಿಗಳಿಗೆ ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಅಲ್ಲಿ ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್ ಎಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಐಕಾನ್ ನಲ್ಲಿ ಕ್ಲಿಕ್ ಮಾಡ್ಕೊಂಡು ಹಾಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಮಾಡೋ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ, ಸೊ ನಿಮಗೆ ಇದೆಲ್ಲ ಉಪಯೋಗ ಆಗಿದೆ ಅಂತ ಅನ್ಕೊಂಡು ಇಲ್ಲಿಗೆ ಹಿಂದಿನ ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.